ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೇ, ಈ ವಿಡಿಯೋದಲ್ಲಿ ನಿಮ್ಮ ಇಂಟಿಗ್ರೇಷನ್ ಚಾಪ್ಟರಿಂದ ಬರೋ 2 ಮಾರ್ಕರ್ಸು 3 ಮಾರ್ಕರ್ಸ್ ಡಿಸ್ಕಸ್ ಮಾಡ್ತೀನಿ. ಯೂಶಲಿ ಈ ಟಾಪಿಕ್ಸಲ್ಲಿ ಪಾರ್ಷಿಯಲ್ ಫ್ರಾಕ್ಷನ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಆ್ಯಂಡ್ ಡೆಫಿನೆಟ್ ಇಂಟಿಗ್ರೇಷನ್ ಅಂತ ಇದರಲ್ಲಿ 2 ಮಾರ್ಕರ್ಸ್ 3 ಮಾರ್ಕರ್ಸ್ ಕೇಳ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಸೇಮ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ ಫಾರ್ 1 ಮಾರ್ಕರ್ಸ್ ಆಲ್ಸೋ, ಸ್ಮಾಲ್ ಕ್ವಶನ್ಸ್. ಓಕೆ, ಅರ್ಥ ಆಯ್ತಾ? ಸೊ ಇಂಟಿಗ್ರೇಷನ್ ತುಂಬ ಜನ ಟಫ್ ಅನ್ಕೊಂತೀರ. ಮಕ್ಕಳ ಇಂಟಿಗ್ರೇಷನ್ ಟಫ್ ಇಲ್ಲ, ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ತುಂಬ ಈಸಿ. ನಾನು ಈ ವಿಡಿಯೋದಲ್ಲಿ ಈಸಿಯಾಗಿ ಯಾವುದು ಇರುತ್ತೋ ನನಗೆ ಗೊತ್ತು ನಿಮಗೆಲ್ಲ, ಸರ್ ಈಸಿ ಹೇಳ್ಕೊಡಿ ಅಂತ ಹೇಳ್ತೀರಾ. ಸೊ ಯಾವ್ದು ಈಸಿಯಾಗಿ ಮಾಡ್ಬೋದು ಅದನ್ನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಆಪ್ಷನ್ಸ್ ಸಿಗುತ್ತೆ ಮಕ್ಕಳೇ. ನಿಮ್ಮ ಪಾರ್ಟ್ ಬಿ, ಪಾರ್ಟ್ ಸಿ ಅಲ್ಲೆಲ್ಲ ಹೋದಾಗ ನಿಮಗೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಇಫ್ ಯು ಲರ್ನ್ ಇಂಟಿಗ್ರೇಷನ್ ಆಲ್ಸೋ. ಆ್ಯಂಡ್ ಕೆಲವರು ಇಂಟಿಗ್ರೇಷನ್ ಕ್ವಶನ್ ತುಂಬ ಈಸಿಯಾಗಿ ಕಡಿಮೆ ಸ್ಟೆಪ್ಪಲ್ಲಿ ಕೂಡ ಸಾಲ್ವ್ ಮಾಡ್ಬೋದು. ಸೊ ಐ ವಿಲ್ ಟೀಚ್ ಯು, ಡೋಂಟ್ ವರಿ. ಒಂದು ವೇಳೆ ನಾನು ಇಂಟಿಗ್ರೇಷನ್ ಇದುವರೆಗೂ ಇಂಟಿಗ್ರೇಷನ್ ಓದೇ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಬೇಡಿ. ಸೊ ವಾಚ್ ದಿಸ್ ವಿಡಿಯೋ, ಗೆಟ್ ಸಮ್ ಕಾನ್ಫಿಡೆನ್ಸ್. ಓಕೆ, ಆ್ಯಂಡ್ ಆಲ್ಸೋ ಬೇಸಿಕ್ಸ್ ಆಫ್ ಇಂಟಿಗ್ರೇಷನ್. ನಿಮ್ಗೆ ಇನ್ನೂ ಬೇಸಿಕ್ಸ್, ನಾನೇ ಕೆಲವೊಂದು ಬೇಸಿಕ್ಸ್ ಟೀಚ್ ಮಾಡಿದ್ದೀನಿ ಮಕ್ಕಳು. ಇಂಟಿಗ್ರೇಷನ್ ಬೇಸಿಕ್ಸು, ಫಾರ್ಮುಲಾಸು, ಸಬ್ಸ್ಟಿಟ್ಯೂಷನ್ ಮೆಥಡು, ನಂತರ ಆ 5 ಮಾರ್ಕರ್ ಡೆರಿವೇಷನ್ಸು ಟೀಚ್ ಮಾಡಿದ್ದೀನಿ. ಸೊ ಇಫ್ ಯು ಇಂಟ್ರೆಸ್ಟೆಡ್ ಇನ್ ಇಂಟಿಗ್ರೇಷನ್, ಐ ಆಲ್ಸೋ ಗಿವ್ ದ ವಿಡಿಯೋಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಯು ಕ್ಯಾನ್ ಗೋ ಅಂಡ್ ಚೆಕ್ ದೋಸ್ ವಿಡಿಯೋಸ್. ಅದು ಬಿಟ್ಟು ಬೇರೆ ಎಲ್ಲ ಚಾಪ್ಟರ್ಸ್ ಮುಗಿಸಿದ್ದೀನಿ. ಸೊ ನೀವು ಯಾವ್ದು ಬೇಕೋ ಮುಗಿಸ್ತಾರೆ. ಓಕೆನಾ? ಫಸ್ಟ್ ವಿಲ್ ಕಮ್ ಟು ಪಾರ್ಷಿಯಲ್ ಫ್ರಾಕ್ಷನ್ ಮಕ್ಕಳೇ. ಸೊ ಪಾರ್ಷಿಯಲ್ ಫ್ರಾಕ್ಷನಲ್ಲಿ ಸೊ ಬೇಸಿಕಲಿ ನಿಮ್ಗೆ ಇದು ಅರ್ಥ ಆಗಿರಬೇಕು ಇದೇನು ಅಂತ. ಸೊ ಯಾವುದೇ ಒಂದು ಫಂಕ್ಷನ್ ಇದ್ದರೆ ವಿ ಕ್ಯಾನ್ ರೈಟ್ ಇಟ್ ಬೇಸಿಕಲಿ. ಒಂದು ವೇಳೆ ಈ ರೀತಿ ಇದ್ದರೆ, ಯಾವುದೇ ನಿಮ್ಗೆ ಇಂಟಿಗ್ರೇಷನ್ ಬಂದಾಗ, ಸೊ ಈ ಫಾರ್ಮೆಟಲ್ಲಿ ಇದ್ದರೆ, ಸೊ ಐ ಡೋಂಟ್ ನೋ ವೆದರ್ ಇಟ್ಸ್ ವಿಸಿಬಲ್, ಐ ಥಿಂಕ್ ಇಟ್ಸ್ ವಿಸಿಬಲ್. ಸೊ ಪಿ ಎಕ್ಸ್ ಪ್ಲಸ್ ಕ್ಯೂ ಇಂಟು ಎಕ್ಸ್ ಮೈನಸ್ ಸಿ ಇಂಟು ಎಕ್ಸ್ ಮೈನಸ್ ಬಿ, ಈ ಫಾರ್ಮೆಟಲ್ಲಿದ್ದರೆ ನೀವು ಇದನ್ನು ಈ ರೀತಿ ಬರೀಬಹುದು ಅಂತ. ಅಂದರೆ ಬೇಸಿಕಲಿ ಆ ರೀತಿ ಬರೀಬೇಕು. ಅಂದರೆ ವಿ ಆರ್ ಟ್ರೈಂಗ್ ಟು ಈಕ್ವೇಟ್ this to this, and you have to find these parameters a and b such that these two are equal. So ನಾನು ಇವೆರಡನ್ನು ಈಕ್ವೇಟ್ ಮಾಡೋದ್ರಿಂದ, instead of doing integration of this, I can do integration of this. I can get the answer more easily. ಅಂದರೆ ಕಾಮನ್ ಸೆನ್ಸ್ ಸಿಂಪಲ್ಲು. ಕೆಳಗಡೆ ಮಲ್ಟಿಪ್ಲಿಕೇಶನ್ ಟರ್ಮ್ಸ್ ಇದೆ, ಆ ಮಲ್ಟಿಪ್ಲಿಕೇಶನ್ ಟರ್ಮ್ಸ್ನ ಅಡಿಷನ್ ಟರ್ಮ್ಸಾಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇದು ಅಷ್ಟೇ. ಆಯ್ತು, ಅರ್ಥ ಆಯ್ತಾ? ಇದರಲ್ಲಿ ಯೂಶಲ್ 3 ಮಾರ್ಕ್ಸ್ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ. ತುಂಬ ಈಸಿ ಇರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸ್ಕ್ವೇರ್ ಇದ್ದರೆ ಆಬ್ವಿಯಸ್ಲಿ ಅದು ಎಕ್ಸ್ ಮೈನಸ್ ಎ ಬರಬೇಕು, ಮತ್ತು ಅದು ರಿಪಿಟೇಷನ್ ಸ್ಕ್ವೇರ್ ಬರಬೇಕು. ಅಗೇನ್ ಇಫ್ ನ್ಯೂಮೆರಿಕ್ ಕ್ವಾಡ್ರಾಟಿಕ್ ಟರ್ಮ್ ಇದ್ದರೆ ಯು ಹ್ಯಾವ್ ಟು ಡೂ ಇಟ್ ಇನ್ ದಿಸ್ ವೇ. ಆ್ಯಂಡ್ ಸಾರಿ, ಎಕ್ಸ್ ಮೈನಸ್ ಬಿ, ಎಕ್ಸ್ ಮೈನಸ್ 3 ಟರ್ಮ್ಸ್ ಇದ್ದರೆ ನೀವು ಈ ರೀತಿ ಮಾಡಬೇಕು. ಸೊ ಲಾಟ್ ಆಫ್ ರೂಲ್ಸ್ ಅದೇ, ಬಟ್ ಅಷ್ಟೊಂದು ಟಫ್ ಕ್ವಶನ್ಸ್ ಕೇಳೋದಿಲ್ಲ ಬೋರ್ಡ್ ಎಕ್ಸಾಮಲ್ಲಿ. ಲೆಟ್ಸ್ ಗೋ ವಿತ್ ದ ಈಸಿ ಕ್ವಶನ್ಸ್. ಓಕೆ, ಫಸ್ಟ್ ಈ ಕ್ವಶನ್ ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದೇ ಕ್ವಶನ್ದು ವೇರಿಯೇಷನ್ ಕೇಳ್ತಾ ಇರ್ತಾರೆ. ಎಕ್ಸ್ ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2, ಕೆಲವೊಂದು ಸತಿ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2, ಕೆಲವೊಂದು ಸತಿ 1 ಬೈ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 2. ಸೊ ದೇ ಕ್ಯಾನ್ ಡೂ ಲಾಟ್ ಆಫ್ ವೇರಿಯೇಷನ್ಸ್ ಇನ್ ದಿಸ್. ಸೊ ಕ್ವಶನ್ ಅಂತೂ ಈಸಿಯಾಗಿರುತ್ತೆ. ಸೊ ಲೆಟ್ ಸಾಲ್ವ್ ದಿಸ್ ಕ್ವಶನ್ ನಾವು. ಆಗಿದೆ ಸಿಂಪಲ್ ಆಗಿ. ಫಸ್ಟ್ ಏನಾಗಿದೆ, ಸೊ ನಮಗೇನು ಗೊತ್ತಾ, ಇಂಟಿಗ್ರೇಷನ್ ಗೊತ್ತಲ್ಲ. ನಾವು ಇಂಟಿಗ್ರೇಷನ್ಸಲ್ಲಿ ಯಾವುದೇ ರೀತಿ ಯು ವಿ ರೂಲ್ ಇಲ್ಲ. ಅಫ್ಕೋರ್ಸ್ ವಿ ಹ್ಯಾವ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಬಟ್ ಜನರಲ್ ಡಿಫ್ರೆನ್ಸೇಷನಲ್ಲಿ ಫಸ್ಟ್ ಯು ಹ್ಯಾವ್ ಯು ವಿ ರೂಲ್, ಯು ಬೈ ವಿ ರೂಲ್, ಆ ಥರ ಇಲ್ಲ ಇಲ್ಲಿ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ನಮಗೆ ಯಾವುದೇ ಈ ಮಲ್ಟಿಪ್ಲಿಕೇಶನ್ ಟರ್ಮ್ಸ್ ಇದ್ದರೆ ನಾನು ಅದನ್ನ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ಅಡಿಷನ್ ಟರ್ಮ್ಸ್ಗೋಸ್ಕರ. ಈಗ ಫಸ್ಟು ಸೊ ನಾನೇನು ಮಾಡ್ತೀನಿ ಇಲ್ಲಿ, ಎಕ್ಸ್ ಡಿವೈಡೆಡ್ ಬೈ ಸೊ ಎಕ್ಸ್ ಪ್ಲಸ್ 1 ಆಸ್ ಪರ್ ದ ಪಾರ್ಷಿಯಲ್ ಫ್ರಾಕ್ಷನ್ಸ್ ರೂಲ್. ಡಿನಾಮಿನೇಟ್ರಲ್ಲಿ ಈ ಥರ ಎರಡು ಚೇಂಜ್ ಇದ್ದರೆ, ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಅಂತಿದ್ದರೆ, ನಾವು ವಿ ಕ್ಯಾನ್ ರೈಟ್ ಎ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಐ ವಾಂಟ್ ಟು ಈಕ್ವೇಟ್ ದಿಸ್ ಟು ದಿಸ್, ಸೊ ದಟ್ ವಾಟ್ ಆರ್ ದಿಸ್ ಪ್ಯಾರಾಮೀಟರ್ಸ್. ಸೊ ಇವೆರಡು ಈಕ್ವೇಟ್ ಮಾಡಿದಾಗ, ಸೊ ಐ ಹ್ಯಾವ್ ಟು ಫೈಂಡ್ ಎ ಆ್ಯಂಡ್ ಬಿ ಇನ್ ಸಚ್ ಎ ವೇ ದಟ್ ದೀಸ್ ಟು ಆರ್ ಈಕ್ವಲ್. ಸೊ ಯಾವತ್ತಾಗಲಿ ನಾವು ಏನು ಮಾಡ್ತೀವಿ, ವೆನ್ ಐ ಈಕ್ವೇಟ್ ದೀಸ್ ಟು ವಿಲ್ ಟೇಕ್ ದ ಎಲ್ ಸಿ ಎಮ್ ಫಾರ್ ದಿಸ್. ಸೊ ಇದರ ಎಲ್ ಸಿ ಎಮ್ ಬಂದು ನಿಮಗೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಬರುತ್ತೆ. ಸೊ ದೇರ್ ಸೋ ಮೆನಿ ಅದರ್ಸ್ ಈಸಿ ಮೆಥಡ್ ಆಲ್ಸೋ. ವೆನ್ ವಿ ಗೋ ಟು ಕಾಂಪಿಟೇಟಿವ್ ಎಕ್ಸಾಮ್ ವಿ ಡೂ ಡಿಫ್ರೆಂಟ್ ಮೆಥಡ್ಸ್, ಆಯಿತಾ. ಬಟ್ ಇಲ್ಲಿ ಬೋರ್ಡ್ ಎಕ್ಸಾಮ್ ಸ್ಟೆಪ್ಸ್ ಬರೀಲೇಬೇಕು. ಓಕೆ, ಸೊ ನಿಮಗೆ ಎ ಇಂಟು ಎಕ್ಸ್ ಪ್ಲಸ್ 2 ಆ್ಯಂಡ್ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1 ಅಂತ ಬರೀತೀವಿ ನಾವು ಇಲ್ಲಿ, ಆಯಿತಾ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ದಿಸ್ ಸೈಡ್ ಈ ರೀತಿ ಇರುತ್ತೆ ಆ್ಯಕ್ಚುಲಿ, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಸೊ ಈಗ ನಾನು ನ್ಯೂಮರೇಟರ್ಸ್ನ ಈಕ್ವೇಟ್ ಮಾಡ್ತೀನಿ. ಸೊ ನ್ಯೂಮರೇಟರ್ನ, ಸೊ ಡಿನಾಮಿನೇಟರ್ ಸೇಮ್ ಇದೆ. ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಎಕ್ಸ್ ಪ್ಲಸ್ 2, ಸೊ ಎ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ 1. ಸೊ ನಿಮ್ಗೆ ಟೈಮ್ಸ್ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ಬರೀಬೋದು ನಾವು. ನೋಡಿ, ಎ ಇಂಟು ಎಕ್ಸ್ ಪ್ಲಸ್ 2, b into x plus 1 and numerator is x. ಡೈರೆಕ್ಟಾಗಿ ಬರೀಬೋದು. x is equal to, I just showed the step. ಅರ್ಥ ಆಯ್ತಾ? x is equal to a into x plus 2, b into x plus 1. Now you have to find the x and you have to find the values of a and b such that these two are equal. Okay, so ಈಗ ನಾವು ಇದನ್ನು we can do it in 2 methods. One is by substitution method and by comparing coefficients. And ನೆನ್ಪಿಟ್ಕೊಳ್ಳಿ, ವೆನ್ ಯು ಗೋ ಟು ಯುವರ್ ಹೈಯರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಯು ಗೋಂಟ್ ಯೂಸ್ ದಿಸ್ ಲಾಟ್. ತುಂಬ ಯೂಸ್ ಮಾಡ್ತೀವಿ. ಓಕೆ, ದಟ್ ಮೇ ಬಿ ಇನ್ ಇಂಜಿನಿಯರಿಂಗ್ ಆರ್ BSc ವೆರ್ ಎವರ್ ಇಟ್ ಇಸ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಎರಡನ್ನೂ ಯೂಸ್ ಮಾಡಬೇಕು. ಸೊ ದೇಸ್ ಸಮಥಿಂಗ್ ವಿ ಕಾಲ್ ಇಟ್ ಆಸ್, ಸೊ ಒಂದು ಯು ಕ್ಯಾನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಬೋದು. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ ಸೂಟೇಬಲಿ ಇನ್ ಸಚ್ ಎ ವೇ ದಟ್ ನಾನು ಎಕ್ಸ್ ವ್ಯಾಲ್ಯೂನ
ಐ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಸಚ್. ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಯಾವುದೋ ರ್ಯಾಂಡಮ್ ಎಕ್ಸ್ಗೆ ಯಾವುದೋ ಒಂದು ರ್ಯಾಂಡಮ್ ವ್ಯಾಲ್ಯೂ ಕೊಟ್ಬಿಟ್ಟು ಇನ್ನೊಂದು ರ್ಯಾಂಡಮ್ ವ್ಯಾಲ್ಯೂ ಕೊಟ್ಟು ಒಂದು ಈಕ್ವೇಷನ್ ಡೆವಲಪ್ ಮಾಡಿ ಈಕ್ವೇಷನ್ ಸೈಮಲ್ಟೇನಿಯಸ್ ಸಾಲ್ವ್ ಮಾಡ್ಬೋದು. ಬಟ್ ವಿ ನೀಡ್ ಟು ಗೆಟ್ ದ ಆನ್ಸರ್ ವೆರಿ ಶಾರ್ಟೆಸ್ಟ್ ವೇ. So I can choose whatever I want, but I will choose the answer x is equal to -1. The reason why I'll choose -1, when I choose -1, so this term becomes 0 completely. ಈ ಟರ್ಮ್ ಮಾತ್ರ ಹೊರಡಿರುತ್ತೆ. ಏನಾಗುತ್ತೆ -1 + 2, -1 + 2 ಏನಾಗುತ್ತೆ 1. a into 1 should be equal to -1. ಸೊ ನನಗೆ ಏನು ಬರುತ್ತೆ ಈಕ್ವೇಷನು -1 ಈಕ್ವಲ್ ಟು ನನಗೆ a into 1 ಬರುತ್ತೆ. ಸೊ ದಟ್ ಇಂಪ್ಲೈಸ್ a is equal to -1. ಇಟ್ಸ್ ಅ ವೆರಿ ಈಸಿ. ಅರ್ಥ ಆಯ್ತಾ? ಸೊ ನಂತರ ಅದೇ ರೀತಿ ನಾನು x is equal to -2 ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. -2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ -2 + 1 ಬಂದು -1 ಇರುತ್ತೆ. ಸೊ ಐ ವಿಲ್ ಗೆಟ್ ನಾವು ದಿಸ್ ಸೈಡ್ -2 ಅಲ್ವಾ. ಸೊ -2 is equal to ಇಲ್ಲಿ -2 + 1 -1 -1 into b is -b. ದಟ್ ಇಂಪ್ಲೈಸ್ b must be equal to 2. ನನಗೆ a ವ್ಯಾಲ್ಯೂ ಬಂತು, ನಂತರ b ವ್ಯಾಲ್ಯೂ ಬಂತು. ಇದು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. We can also compare the coefficients of x terms. ನೋಡಿ ಇದರ x term coefficient a ನ, ಇದರ x term coefficient b ನ. ಸೊ ಅಂದರೆ ಇಲ್ಲಿ x term coefficient 1 ನ. ಸೊ ಅಂದರೆ ಎರಡನ್ನೂ ಆ್ಯಡ್ ಮಾಡಿದ್ರೆ ax + bx ಬರುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಇದೆಲ್ಲ ಬೇಕಾಗಿಲ್ಲ, ಆಲ್ರೆಡಿ ಆನ್ಸರ್ ಬಂದಿದೆ. ಬಟ್ ನಾವು ಯಾವತ್ತೇ ಆಗಲಿ ವಿ ಹ್ಯಾವ್ ಟು ಲರ್ನ್ ಮೆನಿ ಮೆಥಡ್ಸ್. 2a ಪ್ಲಸ್ ಇದೊಂದು 2b bx + b ಅಂತ ಇರುತ್ತೆ. ಸೊ ಇದು ಎರಡನ್ನೂ ಆ್ಯಡ್ ಮಾಡಿದಾಗ ನೋಡಿ ಇಲ್ಲಿ x is equal to ಕ್ಲಿಯರಾಗಿ ನಿಮ್ಗೇನು ಬರುತ್ತೆ a + b into x plus 2a plus b. ಇದು ಕೂಡ ತುಂಬ ಸತಿ ಇದು ಕೂಡ ಹೆಲ್ಪ್ ಆಗುತ್ತೆ. ನೋಡಿ ಇದ್ರ ಕೋಎಫಿಷಿಯಂಟ್ ಇಸ್ 1. ಸೊ 1. ಸೊ ಇದ್ರ ಕೋಎಫಿಷಿಯಂಟ್ a plus b ನ. ಸೊ a plus b must be equal to 1, ರೈಟ್. ಸೊ ಎರಡನ್ನ ಆ್ಯಡ್ ಮಾಡಿ ನೋಡೋಣ 1 ಬರುತ್ತೆ ಅಂತ. 2 + -1 ಅದೇ ಎರಡನ್ನ ಆ್ಯಡ್ ಮಾಡಿದ್ರೆ 2 and -1 ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಸೊ ಕರೆಕ್ಟ್ ಇಟ್ ಇಸ್. ಕಂಪೇರ್ ದ ಕಾನ್ಸ್ಟೆಂಟ್ಸ್. ಸಿ ಐ ಆಮ್ ಕಂಪೇರಿಂಗ್ ಕೋಎಫಿಷಿಯಂಟ್ಸ್. ಲೆಫ್ಟ್ ಈಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ಸ್ ಏನಿದೆ 2a + b ಇದೆ. ಅಂದರೆ ಇದನ್ನು ಆ್ಯಡ್ ಇಲ್ಲಿ ಈ ಕಡೆ ಕಾನ್ಸ್ಟೆಂಟ್ ಇದೆ ಅಲ್ಲಿ ಇಲ್ಲ, ಕಾನ್ಸ್ಟೆಂಟ್ ಇಲ್ಲ, ಇಲ್ಲಿ ಬರೀ ಎಕ್ಸ್ ಇದೆ. ಸೊ x + 0 ಇಟ್ಸ್ ಬೇಸಿಕಲಿ ಕಾನ್ಸ್ಟೆಂಟ್ ಇಲ್ಲ. ಅಂದರೆ ಇದನ್ನ ಎರಡನ್ನ ಆ್ಯಡ್ ಮಾಡಿದ್ರೆ 2a 2 into -1 -2 ಪ್ಲಸ್ ಬಿನ ಆ್ಯಡ್ ಮಾಡಿದ್ರೆ -2 + 2 0. ಸೊ ನಮಗೆ ಕನ್ಫರ್ಮ್ ಆಯಿತು ನಾನು a and b ವ್ಯಾಲ್ಯೂಸ್ ಫೈಂಡ್ ಮಾಡೋದು ಕನ್ಫರ್ಮ್ 100% ಟ್ರೂ ಅಂತ. ಸೊ ತುಂಬ ಕ್ವಶನ್ಸಲ್ಲಿ ವಿ ಮೇ ಹ್ಯಾವ್ ಟು ಯೂಸ್ ಅ ಕಾಂಬಿನೇಷನ್ ಆಫ್ ಬೋತ್ ಟು ಗೆಟ್ ದ ಆನ್ಸರ್ ಮೋರ್ ಕ್ವಿಕರ್. ಅರ್ಥ ಆಯ್ತಾ? ಸೊ ಇದು ಬಂದು ಸಬ್ಸ್ಟಿಟ್ಯೂಷನ್ ಮೆಥಡು, ಇದು ಬಂದು ಕಂಪೇರಿಂಗ್ ದ ಕೋಎಫಿಷಿಯಂಟ್ಸ್. ಎರಡು ಕಡೆನೂ ಕಂಪೇರ್ ಮಾಡಿ ಹೇಳ್ತೀವಿ. ಅರ್ಥ ಆಯ್ತು? ನೀವು ಯಾವುದಾದ್ರು ಒಂದು ಮಾಡಿದ್ರೆ ಸಾಕು, ಎರಡು ಬೇಕಾಗಿಲ್ಲ. ಓಕೆ, ಅವ್ರು ಕ್ಯಾನ್ ಡೂ ಕಾಂಬಿನೇಷನ್ ಆಫ್ ಬೋತ್. ಸೊ ಈಗ ನಂಗೆ ಕ್ಲಿಯರಾಗಿ a and b ವ್ಯಾಲ್ಯೂಸ್ ಬಂತು. ಅದಾದಮೇಲೆ ನಾನೇನು ಮಾಡೋಕ್ಕೆ ಈಗ ಒನ್ಸ್ ಐ ಫೌಂಡ್ ದ a and b ವ್ಯಾಲ್ಯೂಸ್ ನಾವು ಐ ಆಮ್ ಗೋನ್ ಟು ಡೂ ನಾವು ನಾನೇನು ಮಾಡ್ತೀನಿ. ಸೊ ಗಿವನ್ ಇಂಟಿಗ್ರಲ್ ಏನು ಇಂಟಿಗ್ರಲ್ ಕೊಟ್ಟಿದ್ದಾರೆ, ಐ ಹ್ಯಾವ್ ಟು ಫೈಂಡ್ ಇಂಟಿಗ್ರಲ್ ಆಫ್ x ಡಿವೈಡೆಡ್ ಬೈ x + 1 into x + 2 ಅಲ್ವಾ. ಸೊ ಈ ಗಿವನ್ ಇಂಟಿಗ್ರಲ್ನ ಐ ಕ್ಯಾನ್ ರೈಟ್ ನಾವು ಇನ್ ದಿಸ್ ವೇ ಅಲ್ವಾ. ಸೊ ಇಂಟಿಗ್ರೇಷನ್ ಆಫ್ a ಏನಪ್ಪ, a ಬಂದು -1 -1 ಡಿವೈಡೆಡ್ ಬೈ x + 1 ನಂತರ ಇಂಟು dx ಪ್ಲಸ್ ಇಂಟಿಗ್ರೇಷನ್ ಆಫ್ b ವ್ಯಾಲ್ಯೂ ಏನು 2 ಡಿವೈಡೆಡ್ ಬೈ x + 1 ಇಂಟು dx. ಅರ್ಥ ಆಯ್ತಾ? ಸಿಂಪಲ್ ಆಗಿ. ನಂತರ ಸೊ ಇನ್ಸ್ಟೆಡ್ ಆಫ್ ಫೈಂಡಿಂಗ್ ದಿಸ್ ಇಂಟಿಗ್ರೇಷನ್ ವಿ ಗೋನ್ ಟು ಫೈಂಡ್ ದಿಸ್. ಇದೆಲ್ಲ ತುಂಬ ಈಸಿ. ಮೈನಸ್ ಆಚೆ ತಗೊಳ್ಳಿ. ಸೊ x + 1 ಡಿಫ್ರೆನ್ಸಿಯೇಷನ್, x ಡಿಫ್ರೆನ್ಸಿಯೇಷನ್ 1 ಅಲ್ವಾ. ಸೊ ಇಫ್ ಯು ಹ್ಯಾವ್ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇದ್ದರೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ, ಇಂಟಿಗ್ರೇಷನ್ ಆಫ್ f' by f of x. ಸಾರಿ, f of x is basically log of f of x. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಮಕ್ಕಳೇ. ಏನು ಫಾರ್ಮುಲಾ ಹೇಳಿ? ಈ ಫಾರ್ಮುಲಾ ಡಿನಾಮಿನೇಟರ್ ಏನಿದೆ ಅದರದ್ದು ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇದ್ದರೆ ಆ್ಯಕ್ಚುಲಿ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್. ಇದು ನಾನು ಆಲ್ರೆಡಿ ಟೀಚ್ ಮಾಡಿದ್ದೀನಿ ಸಬ್ಸ್ಟಿಟ್ಯೂಷನ್ ಮೆಥಡು. ಈಗಲೂ ನೆಕ್ಸ್ಟ್ ವಿಡಿಯೋಲಿ ಟೀಚ್ ಮಾಡ್ತೀನಿ. ಐ ಮೀನ್ ವೆನ್ ವಿ ಡೂ ದ್ಯಾಟ್ ಲಾಸ್ಟ್ ಟಾಪಿಕ್ ಇದರಲ್ಲಿ ವಾಟ್ ಈಸ್ ದ್ಯಾಟ್ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಡೆಫಿನೆಟ್ ಇಂಟಿಗ್ರಲ್ಸ್ ಕೂಡ ಟೀಚ್ ಮಾಡ್ತೀವಿ. ಇದ್ರ ಡಿಫ್ರೆನ್ಸಿಯೇಷನು ನ್ಯೂಮರೇಟರ್ ಇದ್ದರೆ ಲಾಗ್ f of x ಪ್ಲಸ್. ಅದು ಸಿಂಪಲ್. ಇದನ್ನು ಟಿ ಅಂತ ತೊಗೊಂಡ್ರೆ dt ಆಗುತ್ತೆ 1/t ಇಂಟಿಗ್ರೇಷನ್ ಲಾಗ್ ಟಿ ಅಷ್ಟೇ. ಇದು ನೆನ್ಪಿಟ್ಕೊಳ್ಳಿ. ಸೊ x + 1 ಡಿಫ್ರೆನ್ಸಿಯೇಷನು ಮೈನಸ್ ಆಚೆ ತೊಗೊಂಡಿದ್ದೀನಿ. x + 1 ಡಿಫ್ರೆನ್ಸಿಯೇಷನ್ 1 ಇದೆ. ಸೊ ಆನ್ಸರ್ ಬಂದು ನಿಮಗೆ ಸೊ ಲಾಗ್ ಆಫ್ x + 1 ಸಿಗುತ್ತೆ. ನಂತರ ಅದೇ ರೀತಿ ಇಲ್ಲಿ ನಾನು 2 ಆಚೆ ತೊಗೊತಾ ಇದ್ದೀನಿ. ಇದರ ಆನ್ಸರ್ ಕೂಡ ಲಾಗ್ ಆಫ್ x + 2 ನಿಮಗೆ ಬರುತ್ತೆ ಆನ್ಸರ್. ಇಲ್ಲಿ ಕೂಡ 2 ಇಂಟು ಲಾಗ್ ಆಫ್ x + 1 ಇದು ಐ ಥಿಂಕ್ ಐ ರೋಟ್ ರಾಂಗ್ ಅಲ್ವಾ. x + 2 ಸಾರಿ +2. ಸೊ x + 2 ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಆನ್ಸರ್ ಏನಾಗುತ್ತೆ ಇದು? ಸೊ ನೆಗೆಟಿವ್. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಅಲ್ವಾ. ಸೊ ಲಾಗ್ m - ಲಾಗ್ n 2ನ ಒಳಗಡೆ ಶಿಫ್ಟ್ ಮಾಡಿದ್ರೆ ಲಾಗ್ಗೆ ಪವರ್ ಆಗುತ್ತೆ. ಸೊ ಪವರ್ ಬರುತ್ತೆ. ಸೊ ಮೈನಸ್ ಲಾಗ್ ಆಫ್ x + 1 ಸಿಗುತ್ತೆ ನಿಮಗೆ. ನಂತರ ಯು ಗೆಟ್ ದ ಆನ್ಸರ್ ಆಸ್ ಲಾಗ್ ಆಫ್ x + 2 ಸ್ಕ್ವೇರ್ ಡಿವೈಡೆಡ್ ಬೈ x + 1.
ದಟ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಪ್ಲಸ್ ಸಿ ಆಬ್ವಿಯಸ್ಲಿ. ಸೊ ಪ್ಲಸ್ ಸಿ ಆನ್ಸರ್ ಬರ್ತದೆ. ಅರ್ಥ ಆಯ್ತಲ್ವ? 2 ಹೊರಡೆ ಹೋಗುತ್ತೆ, ಲಾಗ್ ಆಫ್ ಎಕ್ಸ್ ಪ್ಲಸ್ 2. ವೆರಿ ಸಿಂಪಲ್ ಮಕ್ಕಳು. ಗಿವನ್ ಕ್ವಶನ್ನ ಪಾರ್ಷಿಯಲ್ ಫ್ರಾಕ್ಷನ್ಗೆ ಬರೀಬೇಕು ನಾವು. ನಂತರ ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ನನಗೆ A-1 B ಬಂತು. ಈಗ ದ್ಯಾಟ್ ನೋಡಿ, ಈಗ ಮಲ್ಟಿಪ್ಲಿಕೇಶನ್ ಇಂಟಿಗ್ರಲ್ಲು ಅಡಿಷನ್ ಟರ್ಮ್ಸ್ ಆಗಿ ಡಿವೈಡ್ ಆಗ್ತಾ ಇದೆ. ಅದರದೇ ಬ್ಯೂಟಿ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದನ್ನು ಇಂಟಿಗ್ರೇಟ್ ಮಾಡೋಕ್ಕಾದ್ರೆ ಮೈನಸ್ ಆಚೆ ತೊಗೊತಾ ಇದ್ದೀನಿ, ಲಾಗ್ ಆಫ್ ಎಕ್ಸ್ ಪ್ಲಸ್ 1. 2 ಆಚೆ ತೊಗೊಂಡ್ರೆ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಬರುತ್ತೆ. ಲಾಗ್ ಆಫ್ ಓಕೆ, ನಾನು ಫಸ್ಟ್ ಇದನ್ನು ಟರ್ಮ್ ತೊಗೊತಾ ಇದ್ದೀನಿ ಬಿಕಾಸ್ ಯೂಸ್ M-N. ಸೊ 2 ಲಾಗ್ ಆಫ್ ಎಕ್ಸ್ ಪ್ಲಸ್ 2. ಸೊ ಎಕ್ಸ್ ಪ್ಲಸ್ 2 ಹೊರಡೆ ಹೋಗುತ್ತೆ, ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ 1. ದಿಸ್ ಡಿವೈಡ್ ಬೈ ದಿಸ್ ಪ್ಲಸ್ ಸಿ. ದಿಸ್ ಈಸ್ ದ ಆನ್ಸರ್ ಫಾರ್ ದ ಅಬೋ ಇಂಟಿಗ್ರಲ್. ಅರ್ಥ ಆಯ್ತಾ ಕ್ಲಿಯರಾಗಿ? ತುಂಬ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಸೊ ಈ ಕ್ವಶನ್ ನೋಡಿ, ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಈ ಥರ ಕ್ವಾಡ್ರಾಟಿಕ್ ಟರ್ಮ್ಸ್ ಇದ್ದರೆ ಕ್ವಶನ್ಸಲ್ಲಿ, ಸೊ ನಾನು ಏನು ಹೇಳ್ತೀನಿ ಅಂದರೆ ಬೇಸಿಕಲಿ ಆಲ್ವೇಸ್ ಟ್ರೈ ಟು ಡೂ ದಿಸ್ ಮಕ್ಕಳೇ. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಇದೇ ಕ್ವಶನ್ ಒಂದು ವೇಳೆ, ಈಗ ಈ ಕ್ವಶನ್ ಏನು ಮಾಡೋಕ್ಕಂದ್ರೆ, ಇಫ್ ಯು ಸ್ಪ್ಲಿಟ್ ದ ಡಿನಾಮಿನೇಟರ್, ಲುಕ್ ಎಟ್ ದ ಡಿನಾಮಿನೇಟರ್. ಸೊ ಇದು ಎಕ್ಸ್ ಇದೆ, ಸೊ ಇಸ್ ಬೇಸಿಕಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಅಂತ ತೊಗೋಣ. ಹಾಗೇನಾಗುತ್ತೆ, ಇಸ್ ನಥಿಂಗ್ ಬಟ್ ಇಫ್ ಯು ಯೂಸ್ ದಟ್ ಏನಂತಾರೆ ಕಂಪ್ಲೀಟಿಂಗ್ ದಟ್ ಇಫ್ ಯು ಯೂಸ್ ದ quadratic equation methods, you can split the middle term and you can get it into x plus 1 into x plus. Look at this question can be written like this. ಅಂದರೆ ಇದೇ ಕ್ವಶನ್ನ ಈ ಥರ ಕ್ವಶನ್ಸ್ ಕೊಟ್ಟಾಗ ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇದೆಯಲ್ವಾ, ಇನ್ನು ಸ್ಪ್ಲಿಟ್ ಮಾಡಿ. ಸೊ 3ನ ಐ ಹ್ಯಾವ್ ಟು ಸ್ಪ್ಲಿಟ್ ಇನ್ ಸಚ್ ಎ ವೇ ಐ ಹ್ಯಾವ್ ಟು ಗೆಟ್, ಆ್ಯಡ್ ಮಾಡಿದ್ರೆ 3 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು. ಸೊ ಆಬ್ವಿಯಸ್ಲಿ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2x ಪ್ಲಸ್ 2 ಬರುತ್ತೆ. ನೀವು ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 3 ಬರುತ್ತೆ, ಆ್ಯಂಡ್ 2 ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 1 ಬರುತ್ತೆ. ಆಗ ನೀವು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3ನ ಸಾರಿ ನಾಟ್ 3 ಅಲ್ವಾ, ಇದು 1. ನಾನು ಎಕ್ಸ್ ಕಾಮನ್ ತೊಗೊಂಡ್ರೆ 1 ಉಳಿತಾ ಇಲ್ಲಿ, ನನಗೆ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2. ಅಂದರೆ ತುಂಬ ಸತಿ ನೀವೇನು ಒಂದು ವೇಳೆ ನೀವೇನು ಕ್ವಾಡ್ರಾಟಿಕ್ ಈಕ್ವೇಷನ್ ಕೆಳಗಡೆ ನಿಮ್ಗೆ ಕಾಣಿಸಿದ್ರೆ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಸ್ಪ್ಲಿಟ್ ಆದರೆ ಯು ಕ್ಯಾನ್ ಯೂಸ್ ಅ ಪಾರ್ಷಿಯಲ್ ಫ್ರಾಕ್ಷನ್ ಆ್ಯಂಡ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಒಂದ್ವೇಳೆ ಸ್ಪ್ಲಿಟ್ ಆಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಫಾರ್ ದಿಸ್ ದಿಸ್ ಒನ್ ಮೋರ್ ಮೆಥಡ್ ಇಸ್ ದೇರ್. ಸೊ ವಿ ಯೂಸ್ ಇಟ್. ಅದು ಯೂಶಲಿ 4-5 ಮಾರ್ಕ್ಸ್ ಎಲ್ಲ ಕೇಳ್ತಾರೆ. ಒಂದು ಸ್ಪ್ಲಿಟ್ ಆಗಲಿ ಯಾವುದೋ ಬೇರೆ ನಂಬರ್ ಇದೆ ಅಂತ ಹೇಳಿದ್ರೆ ದಟ್ ವಿ ಕ್ಯಾನ್ ಆಲ್ಸೋ ಯೂಸ್ ಇಟ್ ಅ ಡಿಫ್ರೆಂಟ್ ಮೆಥಡ್ ಆ್ಯಕ್ಚುಲಿ. ದೆನ್ ಯು ಕ್ಯಾನ್ ಗೆಟ್ ದ ಆನ್ಸರ್ ಫಾರ್ ದ್ಯಾಟ್ ಆಲ್ಸೋ. ಅರ್ಥ ಆಯ್ತಾ? ಸೊ ಬಟ್ ಡೋಂಟ್ ವರಿ ಅಬೌಟ್ ದಟ್. ಬಟ್ ದಿಸ್ ಇಸ್ ಒಂದು ವೇಳೆ ಇದರಲ್ಲಿ ಇನ್ನೂ ಒಂದು ವೇರಿಯೇಷನ್ ಹೇಳ್ಕೊಡ್ತೀನಿ ನಿಮಗೆ. ಬೇಸಿಕಲಿ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾಡ್, ಸೊ ಇದೇ ಕ್ವಶನ್ ನೋಡಿ ಫಾರ್ ಎಕ್ಸಾಂಪಲ್. ಸೊ ಇದೇ ಕ್ವಶನ್ ಏನಾಗುತ್ತೆ ಅಂದರೆ ನಿಮಗೆ ಬೇಸಿಕಲಿ ಇಫ್ ಐ ಗಿವ್ ಅ ಸೇಮ್ ಕ್ವಶನ್ ಆಸ್ 2x ಪ್ಲಸ್ 3 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ನೋಡಿ ಕ್ವಶನ್ ನೋಡಿದ ತಕ್ಷಣ ಸ್ಪ್ಲಿಟ್ ಮಾಡಬಾರ್ದು. ಐ ಮೀನ್ ಜಸ್ಟ್ ಫಸ್ಟನ್ನ ಹೇಳ್ತೀನಿ, ಯಾವುದೇ ಕ್ವಶನ್ ಈ ರೀತಿ ಚೆಕ್ ಬಂದಾಗ ನೀವೇನು ಮಾಡಿ ಗೊತ್ತಾ, ಚೆಕ್ ಮಾಡಿ ಇದು ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನ್ಯೂಮಿನೇಟರ್ ಸಿಗುತ್ತಾ ಇಲ್ವಾ ಅಂತ. ಅರ್ಥ ಆಯ್ತಾ? ಸೊ ಇದ್ರ ಡಿನಾಮಿನೇಟರ್ ಏನಾಗುತ್ತೆ, ಇದ್ರ ಡಿನಾಮಿನೇಟರ್ ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ, ಅಲ್ಲಿ ಎಕ್ಸಾಕ್ಟ್ಲಿ ಗೆಟಿಂಗ್ 2x ಆ್ಯಂಡ್ ದ 3 ಹಿಯರ್ ನ್ಯೂಮರೇಟರ್. ಸೊ ಇದು ಡೈರೆಕ್ಟ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಇದೆಯಲ್ವಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇರುತ್ತಲ್ವಾ. ಸೊ ಅದರಿಂದ ಆನ್ಸರ್ ಬಂದು ಡೈರೆಕ್ಟ್ಲಿ ನನಗೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ವೆರಿ ವೆರಿ ಸಿಂಪಲ್. ಆಯಿತಾ? ಒಂದು ವೇಳೆ ಸ್ಪ್ಲಿಟ್ ಆದರೆ ಈ ಮೆಥಡ್ ಆಗುತ್ತೆ, ಸ್ಪ್ಲಿಟ್ ಆಗಲೇ ಇನ್ನೂ ಒಂದು ಮೆಥಡ್ ಇದೆ, ಇಟ್ ವಿಲ್ ಟೇಕ್ ಲಾಂಗರ್ ಪ್ರೊಸೀಜರ್. ದಟ್ಸ್ ಗಿವನ್ ಯುವರ್ ಬುಕ್ ಆಲ್ರೆಡಿ. ಸೊ ಯು ಹ್ಯಾವ್ ಟು ಮೆನ್ಷನ್ ಇಟ್ a ಇಂಟು d/dx ಇಂಟು ಪ್ಲಸ್ ಬಿ ಅಂತ ಮಾಡಬೇಕಾಗುತ್ತೆ. ಸ್ಪ್ಲಿಟ್ ಆಗಿಲ್ಲ ಅಂತ ಹೇಳಿದ್ರೆ, ಬಟ್ ಎಕ್ಸಾಮಲ್ಲಿ ನಿಮಗೆ ಯಾರಿಗೂ ಹೇಳೋದಿಲ್ಲ ಯಾವ ಮೆಥಡಲ್ಲಿ ಮಾಡಬೇಕು ಅಂತ. ಕ್ವಶನ್ ಕೊಟ್ಟಾಗ ಫಸ್ಟ್ ಡಿನಾಮಿನೇಟರ್ ಟರ್ಮ್ ಇದೆಯಲ್ವಾ, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಅದು ನ್ಯೂಮಿನೇಟರ್ ಬರ್ತಾ ಇದೆಯಾ ಚೆಕ್ ಮಾಡಿ. ತುಂಬ ಸತಿ ಈಸಿಯಾಗಿ ನಾವು ಹೇಳ್ಬೋದು. ಆ್ಯಂಡ್ ನಾನು ವಿ ಆಲ್ಸೋ ಡೂ ಲೈಕ್ ಆ್ಯಡಿಂಗ್, ಕೆಲವೊಂದು ಸತಿ ಮಲ್ಟಿಪ್ಲೈ ಮಾಡಿ ರಿಮೂವ್ ಮಾಡಿ ಟರ್ಮ್ಸ್ನ ಮಾಡ್ತೀವಿ. ಬಟ್ ಡು ನಾಟ್ ವರಿ, ಅಷ್ಟೆಲ್ಲ ಬೇಡ. ಆ್ಯಕ್ಚುಲಿ ನ್ಯೂಮಿನೇಟರ್ ಇದ್ದರೆ ಎಫ್ ಆಫ್ ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಒಂದು ವೇಳೆ ಅದು ಸ್ಪ್ಲಿಟ್ ಆದರೆ, ಕ್ಲಿಯರಾಗಿ ಸ್ಪ್ಲಿಟ್ ಆದರೆ ಅದನ್ನು ಪಾರ್ಷಿಯಲ್ ಫ್ರಾಕ್ಷನ್ಸಲ್ಲಿ ಮಾಡ್ಬೋದು. ಅದು ಸ್ಪ್ಲಿಟ್ ಆಗೇ ಇಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ a ಇಂಟು d/dx ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಅಂತ ಇನ್ನೊಂದು ಫಾರ್ಮುಲಾ ಇನ್ನೊಂದಿದೆ, ಅದನ್ನು ಯೂಸ್ ಅಲ್ಲಿ ಮತ್ತೆ ಅದು ಸೇಮ್ a ಆ್ಯಂಡ್ b ಪ್ಯಾರಾಮೀಟರ್ ಫೈಂಡ್ ಮಾಡಿ. ಸ್ವಲ್ಪ ಲೆಂತ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತಾ ಕ್ಲಿಯರಾಗಿ? ಸೊ ಬಟ್ ಇಲ್ಲಿ ಈ ಕ್ವಶನ್, ಸೊ ತಲೆ ಕೆಡಿಸ್ಕೊಬೇಡಿ, ಈ ಕ್ವಶನ್ನು ಸೇಮ್ ಕ್ವಶನ್ನ ನಾನೇ ಬೇಕು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಈ ಕ್ವಶನ್ ತೊಗೊಂಡೆ ನಾನು, ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಯಾಕಂದರೆ ಒಂದು ಕ್ವಶನ್ ಕೊಟ್ಟಾಗ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು. ಇಂಟಿಗ್ರೇಷನಲ್ಲಿ ಎಲ್ಲ ಟ್ರೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿ, ನ್ಯೂಮಿನೇಟರ್ ಇದೆಯಲ್ಲ ಚೆಕ್ ಮಾಡಿ, ಕೆಲವೊಂದು ಸತಿ ಮಲ್ಟಿಪ್ಲೈ ಮತ್ತು ನಂಬರ್ನ ಡಿವೈಡ್ ಮಾಡಿ ಆ್ಯಡ್ ಮಾಡಿ ನಾವು ಈಸಿಯಾಗಿ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಆಗಿಲ್ಲ ಅಂತ ಹೇಳಿದ್ರೆ ಪಾರ್ಷಿಯಲ್ ಫ್ರಾಕ್ಷನ್ಸ್ ಚೆಕ್ ಮಾಡಿ, ಅದೂ ಆಗಿಲ್ಲ ಅಂತೇಳಿದ್ರೆ ಇನ್ನೂ ಒಂದು ಮೆಥಡ್ ಇದೆ, a ಇಂಟು d/dx ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಅಂತ ಏನೋ ಫಾರ್ಮುಲಾ ಇದೆ. ಸೊ ನ್ಯೂಮಿನೇಟರ್ ಇಸ್ ಈಕ್ವಲ್ ಟು a ಇಂಟು d/dx ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಅಂತ. ಅದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಆಗಿ ಅದು ಕೊಟ್ಟರೆ 5 ಮಾರ್ಕ್ಸ್ ಕೇಳಬೇಕು. ಆ್ಯಕ್ಚುಲಿ ಕ್ವಶನ್ ಕೊಟ್ಟರೆ ಐ ಥಿಂಕ್ ನಾನು ಆಲ್ರೆಡಿ ಅದನ್ನು ಸಾಲ್ವ್ ಮಾಡಿ ಅನ್ಸುತ್ತೆ. ಐ ಗಿವನ್ ಆಲ್ ದ ವೀಡಿಯೋಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್. ಓಕೆ, ಈಗ ಫಸ್ಟು
ಲೆಟ್ಸ್ ಗೋ ಫಾರ್ ದಿಸ್ ಒನ್ ನೌ. ಐ ಎಕ್ಸ್ಪ್ಲೈನ್ ದಟ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಕ್ವಶನ್ಸಲ್ಲಿ ಬಂದಾಗ, ಸೊ ಲುಕ್ ಇಟ್ ಇಸ್ ಅಗೇನ್, ನಾನು ಮತ್ತೆ ಇದೇ ಕ್ವಶನ್ ತೊಗೊಂಡಿನಿ. ಸೊ ಅಗೇನ್ ಸೇಮ್ ಥಿಂಗ್ ಇಟ್ ಇಸ್ ಪಾರ್ಷಲ್ ಫ್ರಾಕ್ಷನ್ಸ್. ಇಲ್ಲಿ ಏನಾದ್ರು ಸ್ವಲ್ಪ ವೇರಿಯಬಲ್ ಚೇಂಜ್ ಇದೆ. ನಾನು ಒಂದು ವೇಳೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಂಡ್ರೆ, ಇಲ್ಲಿ ಸಿ ವಿ ಡೋಂಟ್ ಹ್ಯಾವ್ ಫಾರ್ಮುಲಾ ಫಾರ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಆಲ್. ಅಗೇನ್ ಇಫ್ ಯೂಸ್ ಕ್ವಾಡ್ರಾಟಿಕ್ ಫಾರ್ಮುಲಾ, ಅಲ್ಲೇನು ಕ್ವಾಡ್ರಾಟಿಕ್ ಫಾರ್ಮುಲಾ ಕೊಟ್ಟಿರಲ್ಲ, ಅದು ತುಂಬ ಲೆಂತಿ ಆಗುತ್ತೆ. ಈಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ, ಇಸ್ ಕಾಲ್ಡ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಸೊ ಇಂಟಿಗ್ರೇಷನ್ದು ಕೋರ್ ಆಫ್ ದ ಇಂಟಿಗ್ರೇಷನ್ ಇಸ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ನಾನು ಎಕ್ಸ್ ಸ್ಕ್ವೇರ್ ಟಿ ಅಂತ ತೊಗೊಂಡ್ರೆ ಇದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನಮಗೆ, 2x dx ಈಕ್ವಲ್ ಟು ಏನಾಗುತ್ತೆ, ಡಿ ಟಿ ಆಗುತ್ತೆ. ನಂತರ ಅದರಿಂದ ಯು ಹ್ಯಾವ್ 2x dx, ಅದು ಬಂದು ಡಿ ಟಿ ಇರುತ್ತೆ, ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 1 ಇನ್, ಸಾರಿ ನಾಟ್ ಟಿ ಸ್ಕ್ವೇರ್ ಪ್ಲಸ್ 1, ಏನದು ಟಿ ಪ್ಲಸ್ 1. ಬೇಸಿಕಲಿ ಏನಾಗುತ್ತೆ, ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 2. ನೋಡ್ರಪ್ಪ, ಅಗೇನ್ ತುಂಬ ಸಿಂಪಲ್ಲು. ವಿಡಿಯೋ ಪಾಸ್ ಮಾಡಿ ನೀವೇ ಮಾಡೋಕ್ಕೆ. ಇದು ನಥಿಂಗ್ ಬಟ್ ಪ್ರೀವಿಯಸ್ ಕ್ವಶನ್ನ. ಇಲ್ಲೇನು ಕೇಳಿದ್ದಾರೆ ಇಲ್ಲಿ, ಸಾರಿ ಪ್ರೀವಿಯಸ್ ಎಲ್ಲಿದೆ ಇದು ಕ್ವಶನ್, ಈ ಕ್ವಶನು ಇಲ್ಲೇನು ಕೇಳಿದ್ದಾರೆ, ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2, ಮೇಲೆ ಎಕ್ಸ್ ಇದೆ. ಇಲ್ಲೇನು ಕೇಳ್ತಾ ಇದ್ದಾರೆ, ಸೊ ಡಿ ಟಿ ಅಂದರೆ ಏನು, 1 ಇದ್ದಂಗೆ, ಇಲ್ಲಿ 1 ಇದ್ದಂಗೆ. ಸೊ 1 ಡಿವೈಡ್ ಬೈ ಟಿ ಪ್ಲಸ್ 1 ಟಿ ಪ್ಲಸ್ 2. ಸೊ ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿ ನಂತರ ವೀಡಿಯೋನ ಮುಂದೆ ಕಳಿಸಿ. ಓಕೆನಾ? ಸೊ ಈಗೇನು ಈಸಿ ಇರುತ್ತೆ, ನಾನು ಜಸ್ಟ್ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ ನಿಮಗೋಸ್ಕರ, ಬಟ್ ಐ ವಾಂಟ್ ಯು ಟು ಸಾಲ್ವ್ ದಿಸ್ ಬೈ ಯುವರ್ ಸೆಲ್ಫ್. ಸೊ ನ್ಯೂಮರೇಟರ್ ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡಿ, ಓಕೆ ಐ ವಿಲ್ ಜಸ್ಟ್ ಶೋ ದ ಸ್ಟೆಪ್ಸ್. ಓಕೆ, 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ಇಂಟು ಟಿ ಪ್ಲಸ್ 2, ದಟ್ ಮಸ್ಟ್ ಬಿ ಈಕ್ವಲ್ ಟು ಎ ಡಿವೈಡೆಡ್ ಬೈ ನಾನು ಟಿ ಪ್ಲಸ್ 1 ಆ್ಯಂಡ್ ಬಿ ಡಿವೈಡೆಡ್ ಬೈ ಟಿ ಪ್ಲಸ್ 2 ಅಂತ ಬರ್ಕೊತೀನಿ, ಟಿ ಪ್ಲಸ್ 2 ಅಂತ. ಸೊ ನಾನೇನು ಮಾಡ್ತೀನಿ ಈಗ, ಸೊ ನ್ಯೂಮರೇಟರ್, ದಿಸ್ ನ್ಯೂಮರೇಟರ್ ಮಸ್ಟ್ ಬಿ ಈಕ್ವಲ್ ಟು ಎ ಇಂಟು ಟಿ ಪ್ಲಸ್ 2, ಎ ಇಂಟು ಟಿ ಪ್ಲಸ್ 2 ಪ್ಲಸ್ ಬಿ ಇಂಟು ಟಿ ಪ್ಲಸ್ 1. ಸೇಮ್ ಪ್ರೊಸೀಜರ್, ಸುಮ್ಮನೆ ಹೇಳ್ತಾ ಇದ್ದೀನಿ, ಬಟ್ ಐ ವಾಂಟ್ ಯು ನೀವೇ ಟ್ರೈ ಮಾಡಿ ಆಮೇಲೆ ಟ್ರೈ ಮಾಡಿದ್ದನ್ನು. ಸೊ ಡೈರೆಕ್ಟಾಗಿ ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈಂಡ್ ಮಾಡೋಣ. ಸೊ ಪುಟ್ ಟಿ ಈಸ್ ಈಕ್ವಲ್ ಟು -1. ನಾನು ಒಂದು ವೇಳೆ ಟಿ ಈಸ್ ಈಕ್ವಲ್ ಟು -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -1 ಆಗುತ್ತೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. -1 ಪ್ಲಸ್ 2 ಏನಾಗುತ್ತೆ, 1 ಆಗುತ್ತೆ. ಎ ಈಸ್ ಈಕ್ವಲ್ ಟು 1, ನನಗೆ ಎ ಈಸ್ ಈಕ್ವಲ್ ಟು 1 ಆಗುತ್ತೆ. ನಂತರ ಟಿ ಈಸ್ ಈಕ್ವಲ್ ಟು ಬೇಸಿಕಲಿ -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಟರ್ಮ್ 0 ಆಗುತ್ತೆ. ಇಲ್ಲಿ -2 ಪ್ಲಸ್ 1 ಮೈನಸ್ ಬಿ ಆಗುತ್ತೆ. ಮೈನಸ್ ಬಿ ಈಸ್ ಈಕ್ವಲ್ ಟು ಎ, ದೇರ್ ಫೋರ್ ಬಿ ಮಸ್ಟ್ ಬಿ ಈಕ್ವಲ್ ಟು, ಸಾರಿ ಮೈನಸ್ ಬಿ ಈಸ್ ಈಕ್ವಲ್ ಟು 1, b must be equal to -1. I'll just you can also cross check if you want, because using other method. What is the method? By comparing coefficients. T the coefficients a, t the coefficient b, ಎರಡು ಪ್ಲಸ್ ಇದೆ. ಸೊ a ಪ್ಲಸ್ ಬಿ ಮಸ್ಟ್ ಬಿ ಈಕ್ವಲ್ ಟು, ಇಲ್ಲಿ ಯಾವುದು ಟಿ ಟರ್ಮ್ ಇಲ್ಲ, a ಪ್ಲಸ್ ಬಿ ಮಸ್ಟ್ ಬಿ ಈಕ್ವಲ್ ಟು 0. ಎರಡನ್ನೂ ಆ್ಯಡ್ ಮಾಡಿ, ಓಕೆ 0 ಬರ್ತಾ ಇದೆ. ಅದೇ ರೀತಿ 2a, ಟು ಕಂಪೇರ್ ದ ನಾವು ವಾಟ್ ಈಸ್ ದ್ಯಾಟ್ ಕಾನ್ಸ್ಟೆಂಟ್ಸ್, 2a ಆ್ಯಂಡ್ b, 2a ಪ್ಲಸ್ b ಮಸ್ಟ್ ಬಿ ಈಕ್ವಲ್ ಟು 1. 2a 2 times of 1, 2a plus b ಅಂದರೆ 2 ಇದನ್ನು ಮತ್ತೆ -1 ಆ್ಯಡ್ ಮಾಡಿದೆ. ಸೊ ಇಫ್ ಯು ಶುಡ್ ಗೆಟ್ 2a plus b should be equal to -1. 2 times of a 1, b ಬಂದು -1, 2 - 1 1 ಆಗುತ್ತೆ, 2 - 1 1, ಸಾರಿ 1 ಆಗುತ್ತೆ. ಸೊ ಕರೆಕ್ಟ್. ಸೊ ದಟ್ ಮೀನ್ ಮೈ ಎ ಆ್ಯಂಡ್ ಬಿ ಆಲ್ಸೋ ಕರೆಕ್ಟ್. ನಾನು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ನೀವು ನಂತರ ಇಂಜಿನಿಯರಿಂಗ್ ಹೋದಾದ್ಮೇಲೆ ಅಲ್ಲಿ ದೊಡ್ಡ ಕ್ವಶನ್ಸ್ ಇರುತ್ತೆ, ತುಂಬ ಲೆಂತಿ ಕ್ವಶನ್ಸ್. ಒಂದು ಕ್ವಶನ್ ತುಂಬ ಲೆಂತಿ ಇರುತ್ತೆ, 2-3 ಪೇಜ್ ಬರುತ್ತೆ. ಅದರಲ್ಲಿ ಎ ಆ್ಯಂಡ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಒಂದು ಮಿಸ್ಟೇಕ್ ಮಾಡಿದ್ರು ಯು ವಿಲ್ ಬಿಕಮ್, ನಿಮಗೆ ಮತ್ತೆ ಆನ್ಸರ್ ಬರೋದಿಲ್ಲ. ನಾನು ಹೇಳ್ತಾರೆ ಹೈಯರ್ ಇಂಜಿನಿಯರಿಂಗ್ ಎಲ್ಲ ಹೋದಾಗ ನೀವು ಮಾಡ್ತೀನಿ, ಬಿಕಾಸ್ ಸಿನ್ಸ್ ಐ ವಾಸ್ ಅ ಟೀಚರ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಅದನ್ನು ಹೇಳ್ತಾ ಇದ್ದೀನಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅಂತ ಇದನ್ನೂ ಗೊತ್ತಿರಬೇಕು ನಿಮಗೆ. ಕಂಪೇರಿಂಗ್ ಕೋಎಫಿಷಿಯನ್ಸು ಗೊತ್ತಿರಬೇಕು. ಈಗಲೇ ಕಲ್ತ್ಕೊಳ್ಳಿ ಅದನ್ನು, ಟು ಬಿಕಮ್ ಈಸಿ ಫಾರ್ ಯು. ಓಕೆ, ಸೊ ಟಿ ಈಸ್ ಈಕ್ವಲ್ ಟು -1, ಟಿ ಈಸ್ ಈಕ್ವಲ್, ಅರ್ಥ ಆಗಿದೆ ಕ್ಲಿಯರಾಗಿ? ಇಷ್ಟ ಆದಮೇಲೆ ನಂತರ ಇದೆಲ್ಲ ಗೊತ್ತಾದ್ಮೇಲೆ ನೀವೇ ಮಾಡ್ಕೊಂಡು ಹೋಗ್ಬೋದು ಈಗ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ, ಸೊ ಟಿ ಪ್ಲಸ್ 1 ನಂತರ ಟಿ ಪ್ಲಸ್ 2 ತೊಗೊಂಡ್ರೆ ನಾವೇನು ಮಾಡೋಕ್ಕೆ ಇಂಟಿಗ್ರೇಷನ್, ಐ ಕ್ಯಾನ್ ಆಲ್ಸೋ ರೈಟ್, ಆಬ್ವಿಯಸ್ಲಿ ಡಿ ಟಿ ಇರುತ್ತೆ. ಸೊ ಇಂಟಿಗ್ರೇಷನ್ ಆಫ್, ಸೊ ಎ ಏನಾಗುತ್ತೆ ಇಲ್ಲಿ ಡಿವೈಡ್ ಬೈ, ಸೊ 1 ನನಗೆ ಬಿ ಬಂದು 1 ಡಿವೈಡೆಡ್ ಬೈ ಟಿ ಪ್ಲಸ್ 1 ನಂತರ ಡಿ ಟಿ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ವಾಟ್ ಈಸ್ ದಟ್, -1 ಅಲ್ಲ, -1 ಡಿವೈಡೆಡ್ ಬೈ ಟಿ ಪ್ಲಸ್ 2. ಬಿ ಎಷ್ಟು ಬಂದು ನನಗೆ ಬಿ ಎಷ್ಟು ಬಂತು, -1. ಈಗೆಲ್ಲ ಇಂಟಿಗ್ರೇಟ್ ಮಾಡಿ, ಸೊ ಇದು ಆನ್ಸರ್ ಲಾಗ್ ಆಫ್ ಟಿ ಪ್ಲಸ್ 1 ಮೈನಸ್ ಲಾಗ್ ಆಫ್ ಟಿ ಪ್ಲಸ್ 2 ಬರುತ್ತೆ. ಸೊ ದ ಆನ್ಸರ್ ಈಸ್ ವೆರಿ ಸಿಂಪಲ್, ಲಾಗ್ ಆಫ್ ದಿಸ್ ಡಿವೈಡೆಡ್ ಬೈ ಟಿ ಪ್ಲಸ್ 1 ಡಿವೈಡೆಡ್ ಬೈ ಟಿ ಪ್ಲಸ್ 2 ನಿಮಗೆ ಆನ್ಸರ್ ಬರುತ್ತೆ. ಸೊ ಅದು ಬಂದು ದಟ್ಸ್ ಅ ಇಂಟಿಗ್ರಲ್ ಆಫ್ ದಿಸ್. ಆ್ಯಂಡ್ ಸಬ್ಸ್ಟಿಟ್ಯೂಟ್ ಬ್ಯಾಕ್ ವಾಟ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ನಿಮಗೆ ಲಾಗ್ ಆಫ್, ಸೊ ನಿಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಬರುತ್ತೆ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ವೆರಿ ಸಿಂಪಲ್ ಮಕ್ಕಳು, ಎ ಆ್ಯಂಡ್ ಬಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ಗೆಟ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು,
ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೂ ಎ ಆ್ಯಂಡ್ ಬಿನ ವೆರಿಫಿಕೇಷನ್ ಕೂಡ ಕಲ್ತ್ಕೊಳ್ಳಿ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮತ್ತು ಕಂಪೇರಿಂಗ್ ಕೋಎಫಿಷಿಯಂಟ್ ಮೆಥಡಲ್ಲಿ. ನಂತರ ಯು ಜಸ್ಟ್ ಪುಟ್ ಇಟ್ ಬ್ಯಾಕ್ ಇನ್ ದಿಸ್ ಫಾರ್ಮೆಟ್ and that can be done this for you going to get the answer. Let's go for next question now. So ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಡಿಸ್ಕಸ್ ಮಾಡೋಣ. ಸೊ ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ಸಿಮಿಲರ್ ಟೈಪ್ ಕ್ವಶನ್ ಬರ್ತಾ ಇರುತ್ತೆ. ಐ ಹವ್ ಆಲ್ರೆಡಿ ಥಾಟ್ ಆಲ್ ದ ಕ್ವಶನ್ಸ್ ಆಯಿತಾ. ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಂತರ ಇಲ್ಲಿ ಬಂದು ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಟ್ಸ್ ವೆರಿ ಸಿಂಪಲ್ ಮಕ್ಕಳು. ಇದೊಂಥರ ಪ್ರಾಡಕ್ಟ್ ರೂಲ್ ಇದ್ದಂಗೆ. ಇದಂಗೆ ಯು ವಿ ರೂಲ್ ಇದೆಯಲ್ವಾ ಡಿಫ್ರೆನ್ಸಿಯೇಷನ್, ಆ ರೀತಿ ಇದು. ಒಂದು ವೇಳೆ ಎರಡು ಫಂಕ್ಷನ್ನು ಮಲ್ಟಿಪ್ಲೈ ಆಗ್ತಾ ಇದ್ದರೆ ಇದನ್ನು ಇಂಟಿಗ್ರೇಟ್ ಮಾಡಬೇಕಂತ ಹೇಳಿದ್ರೆ ಫಸ್ಟು ಯು ಹ್ಯಾವ್ ಟು ಚೂಸ್ ಫಸ್ಟ್ ಫಂಕ್ಷನ್. ಯಾವುದೋ ಒಂದನ್ನು ಫಸ್ಟ್ ಫಂಕ್ಷನ್ ಚೂಸ್ ಮಾಡಬೇಕು, ಯಾವುದೋ ಒಂದನ್ನು ಸೆಕೆಂಡ್ ಅಂತ ಚೂಸ್ ಮಾಡಬೇಕು. ಅದನ್ನು ಯಾವ ರೀತಿ ಚೂಸ್ ಮಾಡ್ತೀವಿ ಅಂದರೆ ಇಸ್ ಅ ರೂಲ್ ಕಾಲ್ಡ್ ಐ ಲೇಟ್. ಸೊ ನಾನು ಲೇಟಾಗಿ ಬರ್ತೀನಿ, ನಾನು ಲೇಟಾಗಿ ಬರೋದಿಲ್ಲ. ಸೊ ಐ ಲೇಟ್ ಅಂದರೆ ಐ ಲೇಟ್ ರೂಲ್ ಅಂತ ನೆನ್ಪಿಟ್ಕೊಳ್ಳಿ. ಐ ಅಂದರೆ ಏನು? ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಎಲ್ ಅಂದರೆ ಲಾಗರಿದಮಿಕ್ ಫಂಕ್ಷನ್. ಎ ಅಂದರೆ ಆಲ್ಜಿಬ್ರಾಯಿಕ್ ಫಂಕ್ಷನ್. ಟಿ ಅಂದರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್, ಟ್ರಿಗ್ನೋಮೆಟ್ರಿಕ್, ಆಲ್ಜಿಬ್ರಿಕ್, ಲಾಗರಿದಮಿಕ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್. ಇದು ಗೊತ್ತಿರೋದು ಎಲ್ಲರಿಗೂ, ವಿಲ್ ನಾಟ್ ಫರ್ಗೆಟ್ ಇಟ್. ಯಾವುದೋ ಒಂದನ್ನು ಫಸ್ಟ್ ಅಂತ ತೊಗೊಬೇಕು, ಯಾವುದೋ ಒಂದು ಸೆಕೆಂಡ್ ತೊಗೊಬೇಕು. ನೀವು ಕೇಳ್ಬೋದು ಸರ್ ಏನು ಸರ್ ಹಿಂಗೆ ತೊಗೊಂಡ್ಲ ಅಂದರೆ ರಿವರ್ಸ್ ತೊಗೊಂಡು ಏನಾಗುತ್ತೆ ಅಂತ. ಒಂದು ಸತಿ ಯಾವತ್ತೂ ಟ್ರೈ ಮಾಡಿ ರಿವರ್ಸ್ ತೊಗೊಂಡು ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ರಿವರ್ಸ್ ತೊಗೊಂಡ್ರೆ ಇಂಟಿಗ್ರೇಷನ್ ಎಂಡೇ ಆಗೋದಿಲ್ಲ, ಹೋಗ್ತಾನೇ ಇರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಇನ್ನೂ ದೇರ್ ಇಸ್ ಸಮಥಿಂಗ್ ಕಾಲ್ಡ್, ನಾನು ಯೂಶಲಿ ತುಂಬ ಶಾರ್ಟ್ಕಟ್ ಟೀಚ್ ಮಾಡ್ತೀನಿ. KCET-ಯಲ್ಲಿ ಯು ಗೋನ್ ಟು ಗೆಟ್ ಲಾಟ್ ಆಫ್ ಥಿಂಗ್ಸ್. So we have what I learned in engineering. There's general rule is there. I forgot a rule name. So one rule is that name I forgot. So that rule use ಮಾಡ್ಕೊಂಡು you can do many questions very easily actually. So ಪ್ರತಿ ಸತಿ ಬೋರ್ಡ್ ಎಕ್ಸಾಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕೇಳ್ತಾನೆ ಇರ್ತಾರೆ ಇದನ್ನು, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ದಿಸ್. ಬೋರ್ಡ್ ಎಕ್ಸಾಮಲ್ಲಿ ತುಂಬ ಈಸಿ ಕ್ವಶನ್ ಕೇಳ್ತಾರೆ ಮಕ್ಕಳೇ. ಸೊ ಫಸ್ಟ್ ಒಂದು ಬಂದು ಫಸ್ಟು, ನಂತರ ಯು ಹ್ಯಾವ್ ಟು ಫಸ್ಟ್ ಡಿಸೈಡ್ ವಾಟ್ಸ್ ಅ ಫಸ್ಟ್ ಫಂಕ್ಷನ್, ವಾಟ್ಸ್ ಅ ಸೆಕೆಂಡ್ ಫಂಕ್ಷನ್. ಸೊ ಐ ಲೇಟ್ ಅಂದರೆ ಏನು? ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆಯಾ? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇದೆ. ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ನೀವೇನು ಮಾಡೋಕ್ಕೋ ಸೊ ಈ ರೀತಿ ಬಂದಾಗ ಏನು ಮಾಡೋಕ್ಕೆ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ ರೂಲ್ ಫಾರ್ ದಿಸ್ ಇಸ್, ಐ ಜಸ್ಟ್ ಟೆಲ್ ದ ರೂಲ್. ಸೊ ದ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್. ಸೊ ನಾನು ತುಂಬ ಸರಿ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಐ ಟೆಲ್ ದೆಮ್ ಲೈಕ್ ದಿಸ್. ಇದು ಜಸ್ಟ್ ಇಂಟಿಗ್ರಲ್ ಆಫ್, ಇದು ಇಂಟಿಗ್ರಲ್ ಆಫ್. ಸೊ ದಿಸ್ ಟು ಮೇಕ್ ಕಾಮಿಡಿ ಆಫ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ದಟ್ ಐ ಮೀನ್ ಟು ಸೇ ದಟ್ ದ ಇಂಟಿಗ್ರೇಷನ್ ಇಟ್ಸ್ ಫಾರ್ ಎಂಟೈರ್ ಥಿಂಗ್. ವಾಟ್ ಇಟ್ ಕಮ್ಸ್ ಇನ್ಸೈಡ್ ಅದು ಎಲ್ಲದಕ್ಕೂ ಇದು ಇಂಟಿಗ್ರೇಷನ್, ವಾಟ್ ಎವರ್ ಡಿ ಎಕ್ಸ್ ಆರ್ ಡಿ ಟಿ. ಓಕೆ, ಫಸ್ಟ್ ಫಂಕ್ಷನ್ ಇಂಟು ಚಿಕ್ಕದು ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಅಂತ ದೊಡ್ಡ ಆಫ್ ಬರಬೇಕು. ದಟ್ ಮೀನ್ಸ್ ಹೋಲ್ ಇಂಟಿಗ್ರಲ್. ಸೊ ಮೈನಸ್ ಫಸ್ಟ್ ಫಂಕ್ಷನ್ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್. ಸೊ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಆ್ಯಂಡ್ ದೆನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಮತ್ತೇನು ಮಾಡಬೇಕು? ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಈ ಇಂಟಿಗ್ರಲ್ ಇದೆಯಲ್ವಾ, ಇದು ಇಂಟಿಗ್ರಲ್ ಆಫ್ ಅಂದರೆ ಏನು? ಫುಲ್ ಇದೆ ಎಲ್ಲದಕ್ಕೂ ಇದು ಇಂಟಿಗ್ರೇಷನ್. ಇದು ಒಳಗಡೆ ಒಂದು ಡಿಫ್ರೆನ್ಸಿಯೇಷನ್ ಬರ್ತಾರೆ, ಒಂದು ಇಂಟಿಗ್ರೇಷನ್ ಬರ್ತಾರೆ. ಫಸ್ಟ್ ಫಂಕ್ಷನ್ ಟು ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್, ಅದರದ್ದು ಹೋಲ್ ಇಂಟಿಗ್ರೇಷನ್. ದಟ್ಸ್ ವೈ ವಿ ಸಿ ಇಂಟಿಗ್ರಲ್ ಆಫ್. ನೀವು ಯಾವತ್ತು ಈ ಥರ ಆಫ್ ಅನ್ನು ನೆನ್ಪಿಟ್ಕೊಂಡ್ರೆ ನೀವು ಯಾವತ್ತೂ ಮರೆಯೋದಿಲ್ಲ, ಆಯಿತಾ? ಸೊ ನೆಕ್ಸ್ಟ್ ಈಗ ಫಸ್ಟ್ ಫಂಕ್ಷನ್ ಹೇಳಿ ನೀವೀಗ. ಫಸ್ಟ್ ಫಂಕ್ಷನ್ ಅಂದರೆ ಇದಲ್ವಾ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ with respect to dx minus integral of, ಆಯಿತಾ? ಏನು ಮಾಡೋಕ್ಕೆ? ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯಲ್ ಆಫ್ ಫಸ್ಟ್ ಫಂಕ್ಷನ್. ದಟ್ ಈಸ್ ಏನಾಗುತ್ತೆ? ಡಿಫ್ರೆನ್ಸಿಯೇಷನ್ tan inverse of x ಏನಾಗುತ್ತೆ? 1 divided by 1 plus x square into integral of second function, that is x dx, and the whole thing you have to integrate again. Okay, so ಏನಾಗುತ್ತೆ? tan inverse of x keep as it is. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಇರುತ್ತೆ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಬಂದು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ ಮೈನಸ್ ಇಂಟಿಗ್ರಲ್ ಆಫ್ ಬಂದುಬಿಟ್ಟು. ಸೊ ಇದ್ರದ್ದು ಇಂಟಿಗ್ರೇಷನ್ ಹೊರಡೆ ಫೈಂಡ್ ಮಾಡೋಕ್ಕಾಗುತ್ತೆ ನೀವು. ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 2 ಅಲ್ವಾ? ಸೊ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಂಡ್ ಇದು ಬಂದು ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಸೊ ನಂತರ ಇವಾಗ ಗೊಂಡು ಗೆಟ್ ಇಟ್ ಅಸ್ ಡಿ ಎಕ್ಸ್ ಆ್ಯಂಡ್ ದಟ್ಸ್ ಇಟ್. ಇದನ್ನು ನೋಡಿ ಈ ಇಂಟಿಗ್ರೇಟ್ ಮಾಡಬೇಕು ಪ್ರಾಪರಾಗಿ. ಇಲ್ಲಿ ಹಾಫ್ ಇದೆ, ಯು ಕ್ಯಾನ್ ಸೆಂಡ್ ದ ಹಾಫ್ ಔಟ್ಸೈಡ್. ಐ ಕ್ಯಾನ್ ಬ್ರಿಂಗ್ ದಟ್ ಎಕ್ಸ್ ಸ್ಕ್ವೇರ್ ಬೈ 2 ಇನ್ ದ ಫ್ರಂಟ್ just to avoid the confusion, because we write ಯಾವ್ದಾದ್ರು ಎಕ್ಸ್ ಇದೆ ಮುಂದೆ ಬರೀತೀವಿ ಮೈನಸ್ ಆ ಹಾಫ್ನ ಆಚೆ ತೊಗೊಂಬರ್ತೀನಿ. ನಾವು ಐ ಹ್ಯಾವ್ ಟು ಫೈಂಡ್ ದ ಇಂಟಿಗ್ರಲ್ ಆಫ್ ದಿಸ್ ವಾಟ್ ಎವರ್ ಐ ಹ್ಯಾವ್
ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇದ್ರದ್ದು ಇಂಟಿಗ್ರೇಷನ್ ಫೈನ್ ಮಾಡಬೇಕು. ಇದ್ರ ಹೆಂಗೆ ಇಂಟಿಗ್ರೇಷನ್ ಫೈನ್ ಮಾಡ್ತೀರಾ? ಇಂಟಿಗ್ರೇಟ್ ಮಾಡಿದ್ದೀನ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ ರಿಮೆಂಬರ್ ಯು ಕ್ಯಾನ್ ಆ್ಯಡ್ ಪ್ಲಸ್ 1 ಆ್ಯಂಡ್ ರಿಮೂವ್ -1. ಸೊ ವೈ ಪೀಪಲ್ ವಿಲ್ ಇಂಟಿಗ್ರೇಷನ್ ಇಸ್ ಇದರಿಂದನೇ ಸರ್ ಯಾಕೆ ಕೆಲವೊಂದು ಸರಿ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು, ಕೆಲವೊಂದು ಬೇರೆ ರೀತಿಯಲ್ಲಿ ಮಾಡ್ಬೋದು ಬಟ್ ಟಫ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಯು ವಿಲ್ ಗೆಟ್ ಯೂಸ್ ಟು ಸ್ಲೋಲಿ. ಸೊ ಸಿನ್ಸ್ ಯು ಆರ್ ವೆರಿ ನ್ಯೂ ಯು ಫೀಲ್ ಲೈಕ್ ದ್ಯಾಟ್, ಬಟ್ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ಇದು ತುಂಬ ಕಾಮನ್ ಪ್ರೊಸೆಸ್, ತುಂಬ ಕಡೆ ಯೂಸ್ ಮಾಡ್ತೀವಿ. ವಿ ಟ್ರೈ ಟು ಮಲ್ಟಿಪ್ಲೈ ಅಂದರೆ ಇದೊಂದು ಬೇಸಿಕಲಿ ಏನಾದ್ರು ನ್ಯೂಮರೇಟರ್ ಎಕ್ಸ್ ಸ್ಕ್ವೇರ್ ಇದೆ, ಡಿನಾಮಿನೇಟರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ವೆನ್ ಯು ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಇಲ್ ಬಿಕಮ್ 2 ಟರ್ಮ್ಸ್ ನಾವು. ಲುಕ್ ಎಟ್ ಹಿಯರ್, ದಿಸ್ ಬಿಕಮ್ಸ್ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಗೇನ್ -1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೋತ್ ಆರ್ ಸೇಮ್. ಮತ್ತು ಈ ರೀತಿ ಆಗುತ್ತಾ? ಸೊ 2 ಟರ್ಮ್ ಆಗ್ತಾ ಇದೆಯಲ್ವಾ ಈಗ. ಸೊ ನೋಡಿ ಇದು ಕ್ಯಾನ್ಸಲ್ ಆಗುತ್ತೆ ಈಗ. ಸೊ ಈಗೇನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಇದು ಬರೀ ನಂತರ 1 ಇದೆ ಇಲ್ಲಿ, ಮೈನಸ್ ಇದು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬರುತ್ತೆ. ಇದು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಬಂದು ನಿಮಗೆ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ದಿಸ್ ಬಂದು ವಿ ಹ್ಯಾವ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಯು ಗೋನ್ ಟು ಗೆಟ್ ಲೈಕ್ ದಿಸ್. ಅಂದರೆ ಇದ್ರ ಇಂಟಿಗ್ರೇಷನ್ ನೀವು. ಸೊ ವಾಟ್ ಯು ಗೋನ್ ಟು ಗೆಟ್ ನಾವು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ tan inverse of x minus, so what are you going to get? Half into ನಿಮಗೆ x minus tan inverse of x ಬರುತ್ತೆ. just to remove the terms, x square by 2 into tan inverse of x minus x by 2 and plus tan inverse of x by 2 plus c ಅಂತ ಹೇಳ್ತೀವಿ. ಅರ್ಥ ಕ್ಲಿಯರ್ ಆಗಿ? ಸೊ ಈ ರೀತಿ ಈಸಿಯಾಗಿ ಮಾಡ್ಬೋದು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನಾವು ಸೊ ನೆಕ್ಸ್ಟ್ ಇ ಪವರ್ ಎಕ್ಸ್ ಇಂದ ಸೈನ್ ಎಕ್ಸ್ ತುಂಬ ಸತಿ ಎಕ್ಸಾಂಪಲ್ ರಿಪೀಟ್ ಮಾಡಿದ್ದಾರೆ. ಫಸ್ಟ್ ಫಂಕ್ಷನ್ ಯಾವುದು? ಐ ಲೇಟ್. ಎಕ್ಸ್ಪೋನೆನ್ಷಿಯಲ್ ಯಾವತ್ತೇ ಆಗಲಿ ಲಾಸ್ಟು ಅಂದರೆ ಸೆಕೆಂಡ್ ಫಂಕ್ಷನ್ ಇದು. ಫಸ್ಟ್ ಫಂಕ್ಷನ್ ಯಾವುದು? ಸೈನ್ ಎಕ್ಸು. ಹೇಳಿ, ನೀವು ಹೇಳ್ಬೇಕು ನನ್ನ ಜೊತೆ ಈಗ. ಯು ಹ್ಯಾವ್ ಟೆಲ್ ಮಿ ವಿತ್ ಮೀ. ಸೊ ಸೈನ್ ಎಕ್ಸ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಏನು ಹೇಳಿ? ಇಂಟಿಗ್ರಲ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಇದು ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ಅಲ್ಲ, integral of differentiation of first function, that is cos x, into integral of second function. I am not writing that, I am directly writing integral of, actually I should write integral of e power x. Again one more step, I should just recall e power x. I am directly writing ex only, and because integral of e power x ಏನಾಗುತ್ತೆ? ex ಆಗುತ್ತೆ. ಅರ್ಥ ಆಯ್ತಾ? ಸೊ ಇದ್ರದ್ದು ಓವರ್ ಆಲ್ ಇಂಟಿಗ್ರಲ್ ಇದು is what I am finding now. ಸೊ ಈಗೇನು ಮಾಡಬೇಕು? ಈಗ ನಾವು ಇಲ್ಲಿ cos x ಇದೆ, ಮತ್ತೆ ಇಲ್ಲಿ ನೋಡಿ ಎರಡು ಪ್ರಾಡಕ್ಟ್ ಇದೆಯಲ್ವಾ. ಸೊ ಇದನ್ನು ಮತ್ತೆ ಹ್ಯಾವ್ ಟು ಇಂಟಿಗ್ರೇಟ್. ಅಗೇನ್ ಯಾವುದು? ಫಸ್ಟ್ ಫಂಕ್ಷನ್ ಇದು, ಸೆಕೆಂಡ್ ಫಂಕ್ಷನ್ ಇದು. ಅಗೇನ್ ಇಂಟಿಗ್ರೇಟ್ ಮಾಡಿ ಈಗ. ಸೊ ದ ಇಂಟಿಗ್ರಲ್ ಐ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಎನಿವೇರ್ ಇ ಪವರ್ ಎಕ್ಸ್ ಓನ್ಲಿ ಮೈನಸ್ ಇಂಟಿಗ್ರಲ್ ಆಫ್, ಅಗೇನ್ ಒಳಗಡೆ ಡಿಫ್ರೆನ್ಸಿಯೇಟ್ ಮಾಡಬೇಕು ಇಲ್ಲಿ. ಮತ್ತೆ ಒಳಗಡೆ ಇನ್ನೊಂದ್ಸರಿ ಐ ಟು ಯೂಸ್ ಒನ್ಸ್ ಅಗೇನ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಆಯಿತಾ, ಮೈನಸ್ ಇಂಟಿಗ್ರಲ್ ಆಫ್, ಆಯಿತಾ, differentiation of first function, that is minus sin x, and integration second function e power x into dx, and the whole thing will come in the bracket. ನೋಡಿ ಇದು ಫಸ್ಟು ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಇದು. ಅರ್ಥ ಆಯ್ತಾ? ಇಲ್ಲಿ ಆಚೆ ಕಡೆ ಮೈನಸ್ ಸೈನ್ ಇದೆ. ಸೊ ಈಗ ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್, ಆಯಿತಾ. ಸೊ ಈಗೇನು ಮಾಡ್ಬೋದು ನಾವು? ಸೊ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್, ಅಲ್ಲಿ ರಿಮೂವ್ ದ ಸೈನ್. ಸೊ no, the integrate, I don't have to put the symbol here. ಎಂತಕ್ಕೆ ನೋಡಿ ಈ ಸಿಂಬಲ್ ಬೇಕಾಗಿಲ್ಲ. ಈ ಸಿಂಬಲ್ ಎಂತಕ್ಕೆ ಬೇಡ ಹೇಳಿ? ಈ ಸಿಂಬಲ್ ಬೇಡ ಎಂತಕ್ಕೆ ಅಂತ ಹೇಳಿ, ಇಂಟಿಗ್ರೇಷನ್ ಆಫ್ ದಿಸ್ ಮೈನಸ್, so the integration of this, the full this integration only is this much. Again we don't need a integration symbol here. Okay, so cos x into integration of e power x is e power x, right? So I'm removing the whole, this whole integration is this, and let me keep bracket inside as it is as of now. So minus minus ಬಂದರೆ ಪ್ಲಸ್ ಆಗುತ್ತೆ. ಸೊ ಯು ಗೋನ್ ಟು ಹ್ಯಾವ್ ಅಗೇನ್ ನೋಡಿ ಎಕ್ಸಾಕ್ಟ್ಲಿ ಮೈನಸ್ ಆಚೆ ತೊಗೊಂಡ್ರೆ ದ ಕ್ವಶನ್ ಇಟ್ ಸೆಲ್ಫ್ ಇಟ್ ಬಿಕೇಮ್ ಸಿ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಬರ್ತಾರೆ. ಸೊ ಕ್ಯಾನ್ ಐ ರೈಟ್ ದಿಸ್ ಆಸ್ ಐ ಇಟ್ ಸೆಲ್ಫ್? ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಮತ್ತೆ ನೀವು ಆ್ಯಕ್ಚುಲಿ ಲಾಜಿಕ್ ಹೇಳಬೇಕಂದ್ರೆ ಮತ್ತೆ ಇಲ್ಲಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಹಾಕೊಂಡು ಹೋಗ್ತಾನೆ ಇರುತ್ತೆ, ಎಂಡೇ ಇರೋದಿಲ್ಲ ಅದಕ್ಕೆ. ಸೊ ವೆನ್ ಎವರ್ ವಿ ಗೆಟ್ ಸಚ್ ಕೈಂಡ್ ಆಫ್ ಫಂಕ್ಷನ್ ಡೆಫಿನೆಟ್ಲಿ ಯಾವುದೋ ಒಂದು ಟರ್ಮ್ ಮತ್ತೆ ರಿಪೀಟ್ ಆಗುತ್ತೆ. ಸೊ ಆ ಟರ್ಮಿನಲ್ ಮತ್ತೆ ಐ ಅಂತ ತೊಗೊಂಡ್ರೆ ಇಟ್ ವಿಲ್ ಬಿ ಈಸಿ. ನೋಡಿ ಈಗ ಐ ಅಂತ ತೊಗೊಂಡ್ರೆ ಈಗ ಸೊ ಈಗೇನಾಗುತ್ತೆ ಬೇಸಿಕಲಿ, ಸೊ ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್, ಬ್ರಾಕೆಟ್ ರಿಮೂವ್ ಮಾಡಿ ಈಗ ನಾವು. ಸೊ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ minus, I'll remove the negative sign, I'll going to get again cos x into, or e power x into cos x, or cos x into e power x
ಮೈನಸ್ನ ಪ್ಲಸ್ ಮೈನಸ್ ಆಗುತ್ತೆ, ಆ ಸೈಡ್ ಐ ಇದೆ. ಈ ಐನ ನನಗೆ ಈ ಸೈಡ್ ಶಿಫ್ಟ್ ಮಾಡ್ತೀನಿ. ಸೊ ಐ ಪ್ಲಸ್ ಐ ನನಗೆ ಎರಡು 2i ಆಯಿತು. ದಟ್ ಮಸ್ಟ್ ಬಿ ಈಕ್ವಲ್ ಟು ಐಲ್ ಟೇಕ್ e power x ಔಟ್, ಐಲ್ ಗೆಟ್ sin x ಮೈನಸ್ ಕಾಸ್ ಎಕ್ಸ್. ಸೊ ನಾವು ವಾಟ್ ಈಸ್ ಮೈ ಐ ವಿಲ್ ಬಿ? ಸೊ ನನ್ನ ಐ ಏನಾಗುತ್ತೆ ಈಗ? ಸೊ ನಾವು ಮೈ ಐ ವಿಲ್ ಬಿ e power x divided by 2 and then whatever we get, that's sin x minus cos x. ಅರ್ಥ ಆಯ್ತಾ? ದಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ದಿಸ್ ಹೌ ಯು ಹ್ಯಾವ್ ಟು ಡೂ ಇಟ್. ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಈಸಿ ಕ್ವಶನ್ ಇಟ್ ಇಸ್. ಸೊ ಒಂದು ಐ ಅಂತ ಟರ್ಮ್ ರಿಪೀಟ್ ಆಗುತ್ತೆ, ಇದು ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ ಐನ ಶಿಫ್ಟ್ ಮಾಡಿದ್ರೆ ಐ ಪ್ಲಸ್ ಐ 2i ಆಗುತ್ತೆ. ಆ್ಯಂಡ್ ಯು ಗುಂಡಿಗೆ e power x ಇಂಟು sin x ಮೈನಸ್ ಕಾಸ್ ಎಕ್ಸ್ ಬೈ 2 ಅಂತ. ಸೊ ಇಲ್ಲಿ e power x ಆಲ್ರೆಡಿ ಇದೆ, ಇಲ್ಲಿ ಮೈನಸ್ ಬರುತ್ತೆ. ಶಿಫ್ಟ್ ದಟ್ಸ್ ಗುಂಡಿಗೆ ಡ್ಯಾನ್ಸ್. ಅರ್ಥ ಇದೆ ಕ್ಲಿಯರಾಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಇಂಟಿಗ್ರೇಷನ್ ಅಂದರೆ. ಓಕೆ, ಸೊ ಈ ಕೆಲವೊಂದು ಕ್ವಶನ್ಸಲ್ಲಿ ಏನಾಗುತ್ತೆ ಅಂದರೆ ಯಾವತ್ತೇ ನೆನ್ಪಿಟ್ಕೊಳ್ಳಿ, ತುಂಬ ಸಲ 2 ಮಾರ್ಕರ್ ಕೇಳ್ತಾ ಇದ್ದಾರೆ. e power x ಇಂಟು ಒಂದು ವೇಳೆ ನೀವು ಎಫ್ ಆಫ್ ಎಕ್ಸ್, ತುಂಬ ಸಲ ಕೆ ಸಿ ಟಿಲಿ ಕೂಡ ಕೇಳಿದೆ ಇದು ಕ್ವಶನ್ನ, ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ರೀತಿ ಇದ್ದರೆ, ಒಂದು ವೇಳೆ ಈ ರೀತಿ ಇದ್ದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್ ಆಸ್ e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ನಾವು ಬರೀಬೋದು. ಎಫ್ ಪ್ಲಸ್ ಸಿ ಅಂದರೆ ಯಾವುದೇ ಕ್ವಶನ್ ಆಗಲಿ ಇಂಟಿಗ್ರೇಷನ್ ಆಫ್ e power x ಬಂದು, ಇನ್ಫ್ಯಾಕ್ಟ್ ಇನ್ನೊಂದು ಫಾರ್ಮುಲಾ ಇದೆ, e power a x ಪ್ಲಸ್ ಬಿ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಅನ್ನೋ ಇದೆ, ಅದೆಲ್ಲ ಬೇಡ. ಸೊ e power x ಆಯಿತಾ, ಇಂಟಿಗ್ರೇಷನ್ ಒಂದು ಎಫ್ ಆಫ್ ಎಕ್ಸ್ ಬಂದು ಅದರ ಡಿಫ್ರೆನ್ಸಿಯೇಷನ್ ಇದ್ದರೆ ಅದನ್ನು ನಾವು e power x ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬೋದು. ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕು. ಎಲ್ಲೇ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ತುಂಬ ಈಸಿ, ಒಂದು e power x ಕೊಟ್ಬಿಟ್ಟು ಒಳಗಡೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಒಂಥರ ಇಂಟಿಗ್ರೇಷನ್ ಕೊಟ್ಟಿದ್ರೆ ದಟ್ ಮೀನ್ಸ್ ಯು ಹ್ಯಾವ್ ಟು ಕನ್ವರ್ಟ್ ಇನ್ ದಿಸ್ ಈಸಿ ಫಾರ್ಮೆಟ್ ಅಂತ. ಅರ್ಥ ಆಯಿತಾ? ಸೊ ಈಗ ಫಸ್ಟ್ ನೋಡಿ, ಇಟ್ಸ್ ವೆರಿ ಸಿಂಪಲ್. ಇದರಲ್ಲಿ ಯಾವುದು ಎಫ್ ಆಫ್ ಎಕ್ಸ್ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಯಾವುದು ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೊಂದು ಬರಬೇಕು, ದೆನ್ ಯು ಅಂಡರ್ಸ್ಟುಡ್ ದಟ್ ಇಸ್ ಎಫ್ ಆಫ್ ಎಕ್ಸ್. ಈಗ ವೆರಿ ಕ್ಲಿಯರ್ ಮಕ್ಕಳೇ, 1/x ಡಿಫ್ರೆಂಟ್, ನಾನು ಇದನ್ನು ಎಫ್ ಆಫ್ ಎಕ್ಸ್ ಅಂತ ತೊಗೊಂಡ್ರೆ ನಾನೀಗ 1/x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಫಾರ್ಮುಲಾ ಏನು? ಎಕ್ಸ್ ಪವರ್ 1/x ಕಂಡ್ಬಿಟ್ಟು ಎಕ್ಸ್ ಪವರ್ ಮೈನಸ್ 1. ಸೊ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪವರ್ ಮೈನಸ್ 1? ದಟ್ಸ್ ನಥಿಂಗ್ ಬಟ್ ಮೈನಸ್. ಸೊ ಮೈನಸ್ x power minus 1 minus 1, that is minus x power minus 2, that's minus 1/x square. So clearly ನಾನು ಇದನ್ನೇ f of x ಅಂತ ತಗೊಂಡ್ರೆ ಇದರ ಡಿಫ್ರೆನ್ಸಿಯೇಷನ್ ನೋಡಿ, minus 1 of x minus 1 divided by x square. So that's clearly it's there. ಸೊ ನೀವು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ಇದು ಯೂಶಲ್ 2 ಮಾರ್ಕ್ ಬಂದಾಗ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ. ಫಾರ್ಮುಲಾ ಬರೀಲೇಬೇಕು ನೀವು, e power x into f of x plus f dash of x 0, since f of x is 1/x and f dash of x and f dash of x is minus 1/x, therefore the solution is what? e power x into f of x. e power x into f of x ಏನು 1/x plus c ಅಂತ ನೀವು ಬರೀಬೇಕು. ಅರ್ಥ ಆಯ್ತಾ? ಸೊ ಫಾರ್ಮುಲಾ ಬರೆದು f of x ಏನು, f dash of x ಏನು, since it's matching the formula, therefore the answer is this. ಅರ್ಥ ಆಯ್ತಾ? let's go for next question. ನಂತರ ಸೊ x minus 3 into e power x, ನೋಡಿ ಇಲ್ಲಿ ಹೊಸ e power x ಬಂದು ಯಾವುದೋ ಒಂದು ಕಾಂಪ್ಲಿಕೇಟೆಡ್ ಕ್ವಶನ್ ಬಂದರೆ ಯು ಹ್ಯಾವ್ ಟು ಡೂ ಆಲ್ವೇಸ್ ದಿಸ್ ಫಾರ್ಮುಲಾ. ನಂತರ e power x ಇದೆ, ನಮ್ಗೆ ಗೊತ್ತಿರೋಂಗೆ ಎಫ್ ಆಫ್ ಎಕ್ಸ್ನ ಐಡೆಂಟಿಫೈ ಮಾಡಬೇಕು. ಅರ್ಥ ಆಯ್ತಾ? ಕೆಳಗಡೆ ಕ್ಯೂಬ್ ಇದೆ. ಸೊ ಯಾವತ್ತೇ ಆಗಲಿ ಈ ಥರ ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 1 ಬಂದರೆ ವಿಲ್ ಟ್ರೈ ಟು ಮ್ಯಾಚ್ ಎಕ್ಸ್ ಮೈನಸ್ 1 ಆಲ್ಸೋ ವಿತ್ ದಿಸ್. ಇಲ್ಲಿ ಎಕ್ಸ್ ಮೈನಸ್ 3 ಇದೆಯಾ, ಸೊ ನಾವೊಂದು ಎಕ್ಸ್ ಮೈನಸ್ 1 ಅಂತ ಬರೀತೀನಿ, ಇನ್ನೊಂದು minus 2 ಅಂತ ಬರೀತೀನಿ. ಸೊ ನಂತರ ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್, ಬೇಸಿಕಲಿ ಸೇಮೇ ಆಯಿತಾ? ಸೊ ಈ ರೀತಿ ಬರೀತಾ ಇದ್ದೀನಿ. ಈಗ ಏನಾಗುತ್ತೆ ಇಲ್ಲಿ ಬೇಸಿಕಲಿ e power x, ಒಂದು ನಿಮಿಷ, ಸೊ ನೀವೇ ಟ್ರೈ ಮಾಡಿ. ಟ್ರೈ ಬೈ ಯೋರ್ ಸೆಲ್ಫ್. ವಿಡಿಯೋ ಪಾಸ್ ಮಾಡಿ. ಸೊ ಯಾವುದೇ ಕ್ವಶನ್ ನಿಮ್ಮ ಸ್ಟೆಪ್ಸ್ ಗೊತ್ತಾಗ್ತಾರೆ ಅಂತ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಸ್ಟೆಪ್ಸ್, ಪಾಸ್ ದ ವಿಡಿಯೋ, ಟ್ರೈ ಡೂ ಬೈ ಯುವರ್ ಸೆಲ್ಫ್ ಆ್ಯಂಡ್ ಸಿ ದ ಆನ್ಸರ್. ದಟ್ಸ್ ಅ ವೇ ಲರ್ನ್. ಮ್ಯಾಥ್ಸ್ ನಾವೇ ಸ್ವಂತ ಮಾಡದೆ ಬರೋದು ಯಾವತ್ತೇ ಆಗಲಿ, ನಾವು ಎಷ್ಟೇ ಟೀಚರ್ಸ್ ಹೇಳ್ಕೊಟ್ರು ಬರೋದಿಲ್ಲ. ನಾವು ಟೀಚರ್ಸ್ ಹೇಳ್ಕೊಟ್ರೆ ಯು ಹ್ಯಾವ್ ಟು ಡೂ ಬೈ ಯುವರ್ ಸೆಲ್ಫ್. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಏನಾಗುತ್ತೆ, ನನಗೆ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಎಕ್ಸ್ ಮೈನಸ್ 1 ಕ್ಯೂಬ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ ಆಗೇನಾಗುತ್ತೆ, ನನಗೆ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಬರುತ್ತೆ. ಇಲ್ಲಿ minus 2 ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಅಂತ ಬರುತ್ತೆ. ಸೊ ಎಕ್ಸ್ ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್ as e power x into 1 by x minus 1 square minus 2 by x minus 1 the whole cube. ಸೊ ಇದರಲ್ಲಿ ಯಾವುದು ಎಫ್ ಆಫ್ ಎಕ್ಸ್ ಯಾವುದೋ ಒಂದನ್ನು ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇನ್ನೊಂದು ಬರಬೇಕು. ನೆನ್ಪಿಟ್ಕೊಳ್ಳಿ, ಯಾವತ್ತೇ ಆಗಲಿ ಡಿನಾಮಿನೇಟ್ರಲ್ಲಿ ಇದ್ದರೆ ಪವರ್ಸು, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪವರ್ಸ್ ಇನ್ಕ್ರೀಸ್ ಆಗುತ್ತೆ. ಅಂದರೆ 2 ಇರೋದು 3 ಆಗುತ್ತೆ. ಬಿಕಾಸ್ ಎಂತಕ್ಕೆ ಅಂದರೆ ಜಸ್ಟ್ ನಾವು ವಿ ಸೋನು ಇದು ಜಸ್ಟ್ ಬೇಸಿಕ್ಲಿ ಇದೇ ಅಲ್ವಾ, ಇದು ಸೇಮ್ ಇದೇ ಕ್ವಶನ್ ಅಲ್ವಾ. 1/x ಇದ್ರೂ minus 1/x square ಆಗಿದೆ. ಸೊ minus 1/x square ಆಗಿದೆ. ಇಲ್ಲಿ ಆಲ್ರೆಡಿ ನಿಮಗೆ 1/x power minus 2 ಇರೋದ್ರಿಂದ 2 ಆಮೇಲೆ ಬರುತ್ತೆ. ಸೊ ಒಂದು ಎಕ್ಸ್ಟ್ರಾ 2 ಬರುತ್ತೆ, minus 1/x ಕ್ಯೂಬ್ ಆಗುತ್ತೆ. ಸ್ಕ್ವೇರ್ ಇದ್ದರೆ ಕ್ಯೂಬ್ ಆಗುತ್ತೆ. ಸಾರಿ, ಇಲ್ಲಿ ಎಕ್ಸ್ ಇತ್ತು ಎಕ್ಸ್ ಸ್ಕ್ವೇರ್ ಆಗಿದೆ,
ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು ಎಕ್ಸ್ ಕ್ಯೂಬ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಅಗೇನ್ ಇಫ್ ಯು ಟೇಕ್ ಎಫ್ ಆಫ್ ಎಕ್ಸ್ ಆಸ್ 1 by x minus 1, find f dash of x for this. How do you find f dash of x? First f of x ನ ಬರ್ಕೊಳ್ಳಿ is x minus 1 to the power of minus 1 ಅಂತ. ಸೊ f dash of x ಏನಾಗುತ್ತೆ, ಮೈನಸ್ 1 ಮುಂದೆ ಬರುತ್ತೆ, ಮೈನಸ್ 1 ಇಂಟು ಅಗೇನ್ ಎಕ್ಸ್ ಪವರ್ ಮೈನಸ್ 1 ಮೈನಸ್ 2 ಅಲ್ವಾ, ಸಾರಿ ಮೈನಸ್ 2 ಅದು ಸ್ಕ್ವೇರ್ ಅಲ್ವಾ, ಮೈನಸ್ 2. ಸೊ ಮೈನಸ್ 2 ಮುಂದೆ ಬರುತ್ತೆ, ಎಕ್ಸ್ ಮೈನಸ್ 1 ಮೈನಸ್ 2 ಮೈನಸ್ 1 ಬರುತ್ತೆ, ಮೈನಸ್ 2 ಇಂಟು ಯು ವಿಲ್ ಗೆಟ್ ಆಸ್ ಎಕ್ಸ್ ಪವರ್ ಮೈನಸ್ 1. ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ ಬಟ್ ತುಂಬ ಈಸಿ ಇದು. ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 1 ದ ಹೋಲ್ ಕ್ಯೂಬ್ ಬರುತ್ತೆ. ಸೊ ಇದು ಎಫ್ ಆಫ್ ಎಕ್ಸ್ ಅಂತ ತಗೊಂಡ್ರೆ ಇದು ಎಫ್ ಡ್ಯಾಶ್ ಆಫ್ ಎಕ್ಸು. ಸೊ ಆನ್ಸರ್ ಏನಾಗುತ್ತೆ ಈಗ ಬೇಸಿಕಲಿ, ಸೊ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್, ದಟ್ ಈಸ್ ಬೇಸಿಕಲಿ 1 by x square plus 1 plus c is the answer. This is the answer for this. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ, ಯು ಹ್ಯಾವ್ ಟು ರೈಟ್ ಎಫ್ ಆಫ್ ಎಕ್ಸ್, ದೆನ್ ಯು ಹ್ಯಾವ್ ಟು ರೈಟ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಈಗ ಮಕ್ಕಳು ನಂತರ ಬರೋದು ಡೆಫಿನೆಟ್ ಇಂಟಿಗ್ರೇಷನ್. ನೀವೇನು ಇಂಟಿಗ್ರೇಷನ್ ಮಾಡಿದ್ದೀರೋ ಇಲ್ಲಿವರೆಗೂ ಅದು indefinite integration. So in real life you will have definite integrations more. So you have to integrate from particular point to particular point. You have to find a area under. We have a chapter called as application of integrals. That's bari ide calculate ಮಾಡ್ತೀವಿ. Actually ಹೇಳ್ಬೇಕಂದ್ರೆ ರಿಯಲ್ ಲೈಫಲ್ಲಿ ನಾವೆಲ್ಲ ಡೆಫಿನೆಟ್ ಇಂಟಿಗ್ರಲ್ಸ್ ಯೂಸ್ ಮಾಡಿ ಜಾಸ್ತಿ ಡೆಫಿನೆಟ್ ಇಂಟಿಗ್ರಲ್ಸ್. ಬಟ್ ಯಾಕೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೂವ್ ಇಂಟಿಗ್ರೇಷನ್ ಅಲ್ವಾ, ಅದಕ್ಕೋಸ್ಕರ ಇಂಡೆಫಿನೆಟ್ ಇಂಟಿಗ್ರಲ್ಸ್. ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಸೇಮ್ ವಾಟ್ ಯು ಲರ್ನ್ಡ್, ಏನು ಸಿಂಪಲ್ ನಮ್ಮ ಮಕ್ಕಳು. ಈಗ ಇಂಟಿಗ್ರೇಷನ್ ಆಫ್ ಒಂದು ಎಫ್ ಆಫ್ ಎಕ್ಸ್ ಅಂತ ತಗೋಣ. ಎಫ್ ಆಫ್ ಎಕ್ಸ್ ಅಂತ ತಗೊಂಡು ಇಂಟಿಗ್ರೇಷನ್ ಇದು ಲೆಟ್ ಅಸ್ ಟೇಕ್ ಇಂಟಿಗ್ರೇಷನ್ ಎಫ್ ಆಫ್ ಎಕ್ಸ್ ಇಸ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಈ ರೀತಿ ನಾವು ಇದನ್ನು ನೊಟೇಷನ್ ನೆನ್ಪಿಟ್ಕೊಳ್ಳಿ. ಯಾವುದೇ ಇಂಟಿಗ್ರೇಷನ್ ಟರ್ಮ್ಸ್ ಅಂದರೆ ನಾವು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅಂತ ಒಂದು ಯೂಶಲ್ ತೊಗೊತೀವಿ. ಇದನ್ನು ನಾನು ಇಂಟಿಗ್ರೇಟ್ ಎಲ್ಲಿಂದ ಎಲ್ಲಿ ಮಾಡಬೇಕು, ಈ ಫಂಕ್ಷನ್ನ ಯಾವುದೊಂದು ಫಂಕ್ಷನ್ ಇರುತ್ತೆ, ಐ ಹ್ಯಾವ್ ಟು ಇಂಟಿಗ್ರೇಟ್ ದ ಫಂಕ್ಷನ್ ಫ್ರಮ್ 2 to 3 ಅಂತ ಇಂಟಿಗ್ರೇಟ್ ಮಾಡಬೇಕು. ಯೂಶಲಿ ಏರಿಯಾ ಅಂಡರ್ ದ ಕರ್ವ್ ಸಿಗುತ್ತೆ. ಇಫ್ ಇಂಟಿಗ್ರೇಟಿಂಗ್ ಫ್ರಮ್ 2 to 3, ಆಫ್ಟರ್ ಇಂಟಿಗ್ರೇಟಿಂಗ್ you have to put in this this is called upper limit, we call upper limit, and this we call it as lower limit for this function. Upper limit, lower limit, you would always substitute first upper limit in the question. First ನೀವು upper limit substitute ಮಾಡಬೇಕು. So f of 3 minus f of 2 ಅಂತ, then you that's the answer for it. Just integrate normally. After integration put 3 and then 2 and then subtract, you'll get the answer. ಅರ್ಥ ಆಯ್ತಾ? Let's go for next question. Okay, now coming to next question here is 0 to pi by 2 integration of ನೀವೇ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಸಬ್ಸ್ಟಿಟ್ಯೂಷನ್ ಮೆಥಡ್ ತುಂಬ ಇಂಪಾರ್ಟೆಂಟು. ಐ ಹ್ಯಾವ್ ಆಲ್ರೆಡಿ ಮೇಡ್ ಒನ್ ಮೋರ್ ವಿಡಿಯೋ ಸಪ್ರೇಟ್ಲಿ ಫಾರ್ ಸಬ್ಸ್ಟಿಟ್ಯೂಷನ್ ವಿಡಿಯೋಸ್ ಆಲ್ಸೋ. ನಾನು ಎಲ್ಲ ವೀಡಿಯೋಸ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್. ಸೇಮ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲೂ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಷ್ಟೇ. ಐ ಟೀಚ್ ಯು ಹಿಯರ್ ಆಲ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನೋಡಿ ಫಸ್ಟ್ ಕೇಳಿಸ್ಕೊಳ್ಳಿ. ಓಕೆ, ಫಸ್ಟ್ ಇದು ಈ ಥರ ಇಂಟಿಗ್ರೇಷನ್ ಎಲ್ಲ ಇದೆ. ಯು ಟೇಕ್ ಸಮಥಿಂಗ್ ಆಸ್ ಟಿ such that differentiation should be in the integral. ನನಗೆ ಫಾರ್ ಎಕ್ಸಾಂಪಲ್ಲು ಕಾಸ್ ಎಕ್ಸ್ನ ಟಿ ಅಂತ ತೊಗೊಂಡ್ರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಬೇಸಿಕಲಿ ಕಾಸ್ ಎಕ್ಸ್ನ ಟಿ ಅಂತ ತಗೊಂಡ್ರೆ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ. ಆ್ಯಕ್ಚುಲಿ ಬೇಸಿಕಲಿ ಡಿ ಟಿ ಬೈ ಡಿ ಎಕ್ಸ್ ಇಸ್ ಕಾಸ್ ಎಕ್ಸ್, ಬಟ್ ಐ ಆಮ್ ಶಿಫ್ಟಿಂಗ್ ಡಿ ಎಕ್ಸ್ ದಿಸ್ ಸೈಡ್. ವಿ ಆಲ್ವೇಸ್ ರೈಟ್ ಇಂಟಿಗ್ರಲ್ಸ್ ಲೈಕ್ ದಿಸ್ ಓನ್ಲಿ. ಸೈನ್ ಎಕ್ಸ್ ಡಿ ಎಕ್ಸ್ ಹಾಕಿ, ಇಲ್ಲಿ ಡಿ ಟಿ ಹಾಕಿ. ಬೇಸಿಕಲಿ ಡಿ ಟಿ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಅರ್ಥ ಆಯ್ತಾ? ಬಟ್ ಐ ಆಮ್ ಶಿಫ್ಟಿಂಗ್ ದಿಸ್ ಸೈಡ್. ಇಲ್ಲಿ ಆಲ್ರೆಡಿ ಸೈನ್ ಎಕ್ಸ್ ಡಿ ಎಕ್ಸ್ ಇದೆ, ಬಟ್ ನನ್ನ ಹತ್ರ ಡಿ ಟಿ ಇಲ್ಲ, ಮೈನಸ್ ಇಲ್ಲ, ಪರವಾಗಿಲ್ಲ. ಒಂದು ಮೈನಸ್ ಇಲ್ಲೊಂದು ಹಾಕಿ, ಇಲ್ಲೊಂದು ಆಚೆಗಡೆ ಮೈನಸ್ ಹಾಕಿ. ಸೊ ಬೇಸಿಕಲಿ ಮೈನಸ್. ಸೊ ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀವಿ, ನೆನ್ಪಿಟ್ಕೊಳ್ಳಿ. ದ ಕ್ವಶನ್ ವಾಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ನೀವು ಕನ್ವರ್ಟಿಂಗ್ ಇನ್ ಟರ್ಮ್ಸ್ ಆಫ್ ಟಿ. ಆಗ ಲಿಮಿಟ್ಸು ಕೂಡ ಈ ಲಿಮಿಟ್ಸ್ ಕೊಟ್ಟಿರೋದು ಎಕ್ಸ್ಗೆ, ಟೀಗಲ್ಲ. ಲಿಮಿಟ್ಸ್ ಕೊಟ್ಟಿರೋದು ಎಕ್ಸ್ಗೆ, ಟೀಗಲ್ಲ. ನೀವು ಲಿಮಿಟ್ಸ್ನೂ ಚೇಂಜ್ ಮಾಡಬೇಕು. ಏನು ಸಿಂಪಲ್ ಅದು. ಲಿಮಿಟ್ಸ್ ಚೇಂಜ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿ. ಕಾಸ್ ಎಕ್ಸ್ ಇಸ್ ಇಕ್ವಲ್ ಟು ಟಿ ಅಲ್ವಾ. ಸೊ ವೆನ್ ಎಕ್ಸ್ ಈಸ್ ಇಕ್ವಲ್ ಟು ಝೀರೋ, ದಟ್ ದ ಡಿನಾಮಿನೇಟರ್, ಲೋವರ್ ಲಿಮಿಟ್. ವೆನ್ ಎಕ್ಸ್ ಈಸ್ ಇಕ್ವಲ್ ಟು ಝೀರೋ, ಟಿ ಏನಾಗುತ್ತೆ ಈಗ, ಝೀರೋ ಹಾಕಿದ್ರೆ ಕಾಸ್ ಝೀರೋ ಈಸ್ ವಾಟ್ 1, ಟಿ ಬಂದು 1 ಆಗುತ್ತೆ. ಈಗ ವೆನ್ ಎಕ್ಸ್ ಈಸ್ ಇಕ್ವಲ್ ಟು ಪೈ ಬೈ 2, ಟಿ ಏನಾಗುತ್ತೆ ಬೇಸಿಕಲಿ ಎಕ್ಸ್ ಈಸ್ ಇಕ್ವಲ್ ಟು ಪೈ ಬೈ 2, ಟಿ ಬಂದು 0. ಅರ್ಥ ಆಯ್ತಾ? ಇಲ್ಲ ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಟಿ ವೇರಿಯೇಬಲ್ ಕನ್ವರ್ಟ್ ಮಾಡ್ಕೊಂಡು ಇಂಟಿಗ್ರೇಷನ್ ಮಾಡಿ, ಆ ಇಂಟಿಗ್ರೇಟ್ ಮಾಡಿರೋ ಫಾರ್ಮುಲಾನೇ ಮತ್ತೆ ಎಕ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 0 and pi by 2 ಓನ್ಲಿ ಇಫ್ ದೇರ್ ಇಸ್ ಎನ್ ಎಕ್ಸ್ ಇಸ್ ದೇರ್. ಇಫ್ ಟಿ ಇಸ್ ದೇರ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿಸ್. ಅರ್ಥ ಆಯ್ತಾ? ಈಗ ನಮ್ಮ ಲಿಮಿಟ್ಸ್ ಏನಾಯ್ತು, ಈಗ ಚೇಂಜ್ ಆಯ್ತಾ ಈಗ. ಸೊ ಹೋಲ್ ಇಂಟಿಗ್ರೇಷನ್ ಆಚೆ ಮೈನಸ್ ಇದೆ, 0 to 0 ಅಲ್ಲ, ಸಾರಿ 1 ಅಲ್ವಾ. ಸೊ 0 ಇದ್ದರೆ ಇದು 0 ಇದ್ದರೆ 1 ಆಗುತ್ತೆ. 1 to 0. ನಾವು ಐ ಮೂವ್ ಇನ್ ಟರ್ಮ್ಸ್ ಆಫ್ ಟಿ. ನಾವು ಮೇಲೆಗಡೆ ಫುಲ್ಲು ಡಿ ಟಿ ಇದೆ, ಕೆಳಗಡೆ 1 + t² ಇದೆ. ಇದು ತುಂಬ ಫೇಮಸ್ ಫಾರ್ಮುಲಾ ಇದು. ಇಂಟಿಗ್ರೇಷನ್ ಆಫ್ 1/t² ಬಂದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಟಿ ಬರುತ್ತೆ. ಅಪ್ಪರ್ ಲಿಮಿಟ್ ಬಂದು 0, ಕೆಳಗಡೆ ಬಂದು 1 ಇರುತ್ತೆ. ಸೊ ನಾವು ಮೈನಸ್ ಆಚೆ ಇರಲಿ.
ಸೊ ವೆನ್ ಯು ಪುಟ್ tan inverse of 0 0, tan inverse of 1 is minus pi by 4 ಬರುತ್ತೆ ನಿಮಗೆ. ಸೊ ಆನ್ಸರ್ ಇಸ್ ವಾಟ್ minus pi by 4 ನಿಮಗೆ ಪ್ಲಸ್ pi by 4 ಆನ್ಸರ್ ಬರುತ್ತೆ. ದಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ಸೊ ನೆಕ್ಸ್ಟ್ ಈ ಕ್ವಶನ್ ನೋಡಿ. ಈಗ ಈ ಕ್ವಶನ್ ಏನಿದೆ x ಡಿವೈಡೆಡ್ ಬೈ 2 to 3 ಇದೆಯಲ್ವಾ. ಸೊ x ಡಿವೈಡೆಡ್ ಬೈ 1 plus x square into dx. ಇದು ಕ್ವಶನ್. ಸೊ ನೀವೇ ಟ್ರೈ ಮಾಡಿ ಕ್ವಶನ್ನ. ಯು ಡೋಂಟ್ ಫಸ್ಟ್ ಯು ಟ್ರೈ ಬೈ ಯುವರ್ ಸೆಲ್ಫ್. ಇಟ್ಸ್ ವೆರಿ ಈಸಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ನೋಡಿ. ಇಲ್ಲಿ ಎಫ್ ಆಫ್ ಇದು ಮೇಲೆ ಎಕ್ಸ್ ಇದೆಯಾ ಬೈ 1 plus x square ಇದೆಯಾ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್. ಸೊ ಇಫ್ ಐ ಟೇಕ್ 1 plus x square as t, ಸೊ ಇಂದ ಟಿ ಅಂತ ತಗೊಂಡು ಮತ್ತೆ 2 ಡಿವೈಡ್ ಮಾಡಿ ಮತ್ತೆ 1/2 ಮಾಡ್ಬೋದು. ಅದು ಸ್ವಲ್ಪ ಲಾಂಗ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ವಾಟ್ ಐ ಕ್ಯಾನ್ ಡೂ ಇಸ್ ಡೈರೆಕ್ಟ್ಲಿ ನೋಡಿ ಇಲ್ಲಿ 1 plus x square into dx ಅಲ್ವಾ. ಸೊ ಇದು ಡಿಫ್ರೆನ್ಸಿಯೇಷನ್. ಸೊ ಆಲ್ವೇಸ್ ರಿಮೆಂಬರ್ ನಾನು ಹೇಳ್ದಂಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇದ್ದರೆ ಯು ಕ್ಯಾನ್ ರೈಟ್ ದಿಸ್ ಆಸ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಅದೇ ಡಿಫ್ರೆನ್ಷಿಯೇಟ್ ಮಾಡಿದೆ ನ್ಯೂಮರೇಟ್ರಲ್ಲಿ ಎಕ್ಸ್ ಇಲ್ಲ, 2x ಇಲ್ಲ, ಎಕ್ಸ್ ಇದೆ. 2 ಅಂತ ಬರ್ಕೊತೀನಿ, 1/2 ಅಂತ ಬರ್ಕೊತೀನಿ. ಸೊ ದಟ್ಸ್ ಓವರ್ ನಾವು. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು. ಸೊ 1/2 ಇಂಟು ನಾನು ಯಾವುದೇ ಟಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೊ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಫಾರ್ಮೆಟಲ್ಲಿದೆ. ಸೊ ದ ಆನ್ಸರ್ ಇಸ್ ಲಾಗ್ ಆಫ್ 1 plus x square. ದ ಇಂಟಿಗ್ರೇಷನ್ ಇಸ್ upper limit is what 3, the lower limit is 2 basically. ಅರ್ಥ ಆಯ್ತಾ? ಸೊ ಪುಟ್ 3 in the equation. ಸೊ ಬೇಸಿಕಲಿ ಇಟ್ ಇಸ್ 1/2 to log of 3 ಎಷ್ಟಪ್ಪ, 3 3 is 9 plus 1 log 10 ಬರುತ್ತೆ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, 2 2 is 4, 4 plus 1 5 ಬರುತ್ತೆ. ಸೊ ನಾವು ಆನ್ಸರ್ ಇಸ್ 1/2 into log 10 divided by 5. ದ ಆನ್ಸರ್ ಇಸ್ 5 2s ಆಗುತ್ತೆ. ಸೊ ಹಾಫ್ log 2 is the answer. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಂತರ ಇಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಅಗೇನ್ ಇದು ಸೇಮ್ ಥಿಂಗ್ ನೀವೇ ಟ್ರೈ ಮಾಡಿ. ಓಕೆ. ಸೊ 0 to 2/3 1/4 9x square. ಆಯಿತಾ? ಹೆಂಗೆ ಇಂಟಿಗ್ರೇಟ್ ಮಾಡ್ತಾ ಇದನ್ನ? ಇಟ್ಸ್ ವೆರಿ ಸಿಂಪಲ್. ನೆನ್ಪಿಟ್ಕೊಳ್ಳಿ, ವಿ ಹ್ಯಾವ್ ದ ಫಾರ್ಮುಲಾ ಲೈಕ್ a square plus x square. ಬಟ್ಸ್ ಫಾರ್ tan inverse ಅಲ್ವಾ. 1/a into tan inverse of x by a. a square plus x square ಅಂದರೆ ಎಕ್ಸ್ದ ಕೋಯಿಫಿಷಿಯನ್ಸು ಯಾವುದು ನಂಬರ್ ಇರಬಾರ್ದು. ಆಯಿತಾ? ಸೊ ಯಾವುದೇ ನಂಬರ್ ಎಕ್ಸ್ ಸ್ಕ್ವೇರ್ ಕೋಯಿಫಿಷಿಯಂಟ್ ಇರಬಾರ್ದು. ಸೊ ಅದನ್ನ ನಾನು ತೆಗಿಬೇಕು ಆಚೆಗೆ. ಅವ್ರಿಗೆ ಗೋನ್ ಟು ರಿಮೂವ್ ನಾವು. ಸೊ 0 to 2/3 ಐ ಆಮ್ ಗೋನ್ ಟೇಕ್ 9 ಔಟ್. ನೋಡಿ 9 ಏನು ಮಾಡ್ತೀನಿ, 9 ಆಚೆ ತೊಗೊತೀನಿ. ಸೊ 4/9 plus x square in the denominator. that must be equal to 1 into dx. ನೋಡಿ ಸಖತ್ ಈಸಿ. ನಾವು 1/9 ಆಚೆ ತೊಗೊಂಬೇಡ ನಾವೀಗ. ಸೊ 1/9 ಆಚೆ ಬಂತು. 0 to 2/3 ಇದೆ ನನ್ನ ಹತ್ರ ಇಲ್ಲಿ. 1 divided by ಇದು ನಾನು ಬೇಕಾದರೆ 2/3 whole square plus x square. ನಾವು ಇಟ್ಸ್ ವೆರಿ ಈಸಿ ಮಕ್ಕಳೇ. ಸೊ ನೀವೇ ಹೇಳಬೇಕು ಆನ್ಸರ್ ಏನಂತ ಇದಕ್ಕೆ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ನಾವು? ಸೊ 1/9 ಇಂಟು, ಸೊ ವಾಟ್ ಇಸ್ a square plus x square? ದಟ್ ಇಸ್ 1/a ಇಂಟು tan inverse of x by a. ಸೊ ಆಲ್ರೆಡಿ 1/9 ಇದೆ. ನಂತರ 1/a ಅಂದರೆ 1/2/3 ಅಲ್ವಾ. ಅದು 1/9 ಆಚೆ ಇದೆ. ಫಾರ್ಮುಲಾ ಬಂದು 1/a ಇಂಟು tan inverse ಏನಾಗುತ್ತೆ x by 2/3 ಬರುತ್ತೆ. ಸೊ ಇದಕ್ಕೆ ಹೋಲ್ಗೆ ಯು ಹ್ಯಾವ್ ಟು ಪುಟ್ ದ ಲಿಮಿಟ್ 0 to 2/3. ಸೊ ಇದು 3 ಮೇಲೆ ಹೋಗುತ್ತೆ. 3 ಮೇಲೆ ಹೋದರೆ ಯು ಹ್ಯಾವ್ 3 divided by 9 into 2. ಸೊ ಅದು ಹೆಂಗಿದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. 3 1 3 3 ವಿ ಹ್ಯಾವ್ 1/6 ಇಂಟು ದ ಹೋಲ್ ಥಿಂಗ್. ಅಪ್ಪರ್ ಲಿಮಿಟ್ ಹಾಕಿ 2/3 ಹಾಕಿ. ಸೊ 2/3 ಹಾಕಿ ನನಗೆ ಏನು ಬರುತ್ತೆ ಇಲ್ಲಿ, 2/3 ಕ್ಯಾನ್ಸಲ್ ಆಗುತ್ತೆ. ಸೊ ಐ ಆಮ್ ಗೋನ್ ಟು ಗೆಟ್ 1. ಓಕೆ. tan inverse of 1 is what pi/4. ಸೊ pi/4 ಮೈನಸ್ 0 ಹಾಕಿದ್ರೆ 0ನೇ ಬರುತ್ತೆ. ಸೊ ಇಲ್ಲಿ ಬರೀ pi/4 ಆನ್ಸರ್ ಸಿಗುತ್ತೆ ನಿಮಗೆ. ಸೊ ಪೈ ಡಿವೈಡ್ ಬೈ 4 ಆನ್ಸರ್ ಇಸ್ pi/24. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಫಾಸ್ಟಾಗಿ. ಸೊ ನೀವೇ ಟ್ರೈ ಮಾಡಿ ಮಕ್ಕಳೇ. ಇದು ಅಗೇನ್ ಇಟ್ಸ್ ವೆರಿ ಸಿಂಪಲ್. ಓಕೆ. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ tan inverse of x as t. If I differentiate tan inverse of x as t, the 1/1 plus x square dx will be dt. Therefore ಇದೇನಾಗುತ್ತೆ ಇಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಲ್ವಾ. ಸೊ ಎಕ್ಸ್ನು ಚೇಂಜ್ ಮಾಡೋಕ್ಕೆ. ಎಕ್ಸು 0 ಆಗಿದ್ದರೆ ಟಿ ಏನಾಗುತ್ತೆ, 0ನೇ ಇರುತ್ತೆ. ಒಂದು ವೇಳೆ ಎಕ್ಸ್ ಬೇಕಾದರೆ 1 ಆದರೆ, ಎಕ್ಸ್ 1 ಆದರೆ tan inverse of 1 ಬಂದು ಟಿ ಬಂದು pi/4 ಆಗುತ್ತೆ. ಸೊ ಇದನ್ನು ನೀವು ಬರೀಬೇಕು. ಅರ್ಥ ಆಯ್ತಾ? ಸಬ್ಸ್ಟಿಟ್ಯೂಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್ ನಾವು. ಸೊ ನಂದೇನು ಚೇಂಜ್ ಆಯ್ತು ಈಗ, 0 to pi/4 ಅಲ್ವಾ. ನಾನು ಟಿ ಚೇಂಜ್ ಮಾಡ್ತಾ ಇದ್ದೀನಿ. ಅದು ಬಂದು ಡಿ ಟಿ. ನೋಡಿ ಇದು ಫುಲ್ ಬಂದು ಡಿ ಟಿ.
ಡಿ ಟಿ ಡಿವೈಡೆಡ್ ಬೈ ಅಲ್ಲ, tan inverse ಬಂದು ಟಿ ಇರುತ್ತೆ, ರಿಮೈನಿಂಗ್ ಎವ್ರಿಥಿಂಗ್ ಇಸ್ ಡಿ ಟಿ. ದಟ್ ಮಸ್ಟ್ ಬಿ ಈಕ್ವಲ್ ಟು, ಸೊ ಇಂಟಿಗ್ರೇಟ್ ಮಾಡಿ, ವಿಲ್ ಗೆಟ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಇಸ್ ವಾಟ್, ಪೈ ಬೈ 4 0. ಸೊ ನೀವು ಪೈ ಬೈ 4 ಅಂದರೆ, ಸೊ ಟಿ ಅಪ್ಪರ್ ಲಿಮಿಟ್ ಹಾಕಿ ಪೈ ಸ್ಕ್ವೇರ್ ಡಿವೈಡೆಡ್ ಬೈ 4 16 ಇಂಟು 2 ಆಲ್ರೆಡಿ ಇದೆ. ಆನ್ಸರ್ ಇಸ್ ಪೈ ಸ್ಕ್ವೇರ್ ಡಿವೈಡೆಡ್ ಬೈ 32. ಅರ್ಥ ಆಯ್ತಾ? ಓಕೆ, ದಟ್ಸ್ ಇಟ್. ಸೊ ಈಗ ದಿಸ್ ಆರ್ ಕ್ವಶನ್ಸ್ ಮಕ್ಕಳು. ಈ ಕ್ವಶನ್ಸ್ ನಾನು ಯಾವ್ದು ತೊಗೊಂಡಿಲ್ವ, ಇದು ಬೋರ್ಡ್ ಎಕ್ಸಾಮಲ್ಲಿ ತುಂಬ ಸತಿ ಕೇಳ್ತಾ ಇದ್ದಾರೆ. ಸಿಮಿಲರ್ ಟೈಪ್ ಆಫ್ ಕ್ವಶನ್, ಸೇಮ್ ಕ್ವಶನ್ ಬರುತ್ತೆ. ಸೊ ಇಂಟಿಗ್ರೇಷನ್ ಅನ್ನೋದು ಈಸಿ. ಐ ಆಲ್ಸೋ ಗಿವನ್ ತುಂಬ ಇಂಟಿಗ್ರೇಷನ್ ಲೆಕ್ಚರ್ಸ್ ಆಲ್ರೆಡಿ ಕೊಟ್ಟಿರ್ತೀನಿ, ಪ್ಲೀಸ್ ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ಇಂಟಿಗ್ರೇಷನ್ ಕಲೀರಿ. ನಾನು ಹೇಳ್ದಂಗೆ ತುಂಬ ಇಂಪಾರ್ಟೆಂಟು ನೀವು ಇಂಜಿನಿಯರಿಂಗ್ ಎಲ್ಲ ಹೋದಾಗ. ಆರ್ ವೆನ್ ಐ ಸೇ ಇಂಜಿನಿಯರಿಂಗ್, ಸಿನ್ಸ್ ಐ ಆಮ್ ಫ್ರಮ್ ಇಂಜಿನಿಯರಿಂಗ್, ಐ ಯೂಸ್ ಇಂಜಿನಿಯರಿಂಗ್, ಬಟ್ BSc MSc ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ನೀವು, ಇದು ತುಂಬ ಇಂಪಾರ್ಟೆಂಟ್. ನಾನು ಇವತ್ತು ಏನು ಹೇಳ್ಕೊಟ್ಟಿದ್ದೀನಲ್ವ, ಇದು ತುಂಬ ಇಂಪಾರ್ಟೆಂಟು. ತುಂಬ ಮಕ್ಕಳು ದೇ ನಾಟ್ ಡೂಯಿಂಗ್ ವೆಲ್ ಇನ್ ಹೈಯರ್ ಕ್ಲಾಸಸ್, ಅವ್ರಿಗೆ ಮ್ಯಾಥ್ಸ್ ಅರ್ಥ ಆಗ್ತಿಲ್ಲ ಬಿಕಾಸ್ ಆಫ್ ಇಂಟಿಗ್ರೇಷನ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದಟ್ಸ್ ಇಟ್. ಐ ಹೋಪ್ ಯು ಲೈಕ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ಲೆಕ್ಚರಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.